ಯಾವ ಕಾರ್ಯವೂ ಕೂಡ ಅಪೂರ್ಣವಂತಹ ಮನೋಭಾವನೆಯಿಂದ ಗರ್ವದಿಂದ ಸ್ವಚ್ಛನಿಂದ ಆ ಶ್ರೀಮಂತಿಕೆ ಇರುವಂತಹ ಒಂದು ಪ್ರತಿಯೊಬ್ಬರಿಗೆ ಭಗವಂತನೇ ಕೊಟ್ಟಿರುವಂಥದ್ದು. ಇವತ್ತು ಸಿರಿತನ ಆಗಲಿ, ದೌಳತನ ಆಗಲಿ, ಬಡತನ ಆಗಲಿ, ನಾವು ಹಿಂದೆ ಮಾಡಿರ್ತಕ್ಕಂಥ ಕರ್ಮಾನುಸಾರವಾಗಿ ಭಗವಂತ ನಮಗೆ ಜನ್ಮವನ್ನು ಕೊಟ್ಟಿರ್ತಾನೆ. ನಮ್ಮ ಭೋಗೋಪಭೋಗದ ವಸ್ತುಗಳನ್ನ ನಮಗೆ ಅನುಗ್ರಹ ಮಾಡಿರ್ತಾನೆ ಹಿಂದೆ ಮಾಡಿದ ಕರ್ಮದ ಪ್ರಕಾರ. ಈಗ ನಾವು ಅನುಭವಿಸಬೇಕಾಗ್ತದೆ. ಈಗ ಮಾಡಿದ ಮುಂದೆ ಅನುಭವಿಸ್ತಾರೆ. ಇದು ಶಾಸ್ತ್ರ. ಆ ಸಿರಿತನ ಅಧಿಕಾರ ಎಲ್ಲಿ ತರ ಇರ್ತವೆ? ಅಧಿಕಾರ ಒಂದು ಪಂಚಾಯತಿ ಮೆಂಬರ್ ಆಗಿದೆ 5 ವರ್ಷ, MLA ಆಗಿದೆ 5 ವರ್ಷ, ನೌಕರಿ ಮಾಡಿದ್ರೆ 60 ವರ್ಷ ಮನುಷ್ಯನಿಗೆ ಆಗುತ್ತಾನ ಆ ಅಧಿಕಾರ. ಅಧಿಕಾರ ಒಂದಿನ ಹೋಗುವಂಥದ್ದು, ಸಿರಿತನೂ ಕೂಡ ಒಂದಿನ ಹೋಗುವಂಥದ್ದು. ಸಿರಿತನ ನಮ್ಮಲ್ಲಿ ಎಲ್ಲಿವರೆಗೆ ಇರ್ತದೆ? ಆ ಒಂದು ದೀಪದ ಕೆಳಗೆ ಎಲ್ಲಿವರೆಗೆ ಎಣ್ಣೆ ಇರ್ತದೋ. ತಮ್ಮಗಳೇ ಮಾತಾಡ ಬೈದವರಿಗೆ ಯಾಕೆ ಮಾತಾಡ್ತೀವ ಸುಳ್ಳಿ ದಯವಿಟ್ಟು ಈ ಒಂದು ಗ್ರಾಮದ ಎಲ್ಲ ನಮ್ಮ ತಂದೆ ತಾಯಿಯ ಪಾದಕ್ಕೆ ಬಿದ್ದು ನಮಸ್ಕಾರ. ಏನು ಮಾಡೋದಂದ್ರೆ, ನಾಳಿನ ದಿವಸ ತಮ್ಮ ಮಕ್ಕಳನ್ನ ಈ ಪುರಾಣ ನಡೆಯುವ ಸಂದರ್ಭದಲ್ಲಿ ಹೊರಗೆ ಬಿಡಬೇಕಾದ್ರೆ ಅಲ್ಲಿ ಪುರಾಣ ನಡೆಯೋದು. ನೀವು ಯಾರೂ ಮಾತಾಡಬಾರ್ದು, ಯಾರೂ ದಾಳಿ ಮಾಡಬಾರ್ದು ಅಂತೇಳಿ ಮಕ್ಕಳಿಗೆ ತಾಕೀತು ಮಾಡಿ ಹೊರಗೆ ಕಳಿಸಬೇಕಂತ ತಿಳ್ಕೊಂಡು, ನೀವು ನನ್ನ ತಂದೆ ತಾಯಿಗಳು ಅಂತ ತಮ್ಮ ಪ್ರೀತಿ ಒತ್ತಡದ ಮನೋಭಾವನೆಯನ್ನು ಇಟ್ಟುಕೊಂಡು ತಮಗ ನಾನು ಪ್ರೀತಿಯಿಂದ ಕೇಳ್ಕೊಂಡು ತೆಲುಗಿನ ಆದೇಶವನ್ನು ಮಾಡೋದಿಲ್ಲ. ಯಾಕಂದ್ರೆ ಇದು ನಿಮ್ಮೂರ. ನಾನು 1 ತಿಂಗಳು ನಾನು ಪ್ರವಚನ ಹೇಳವ, ಮತ್ತೆ ನಮ್ಮ ಊರಿಗೆ ಹೋಗವ. ಈ ಊರೊಳಗೆ ಹೆಂಗಿತ್ತು ನಾನು ಮುಂದಿನ ಊರಿಗೆ ಹೇಳಬೇಕಾಗ್ತದೆ. ಸುಮಾರು 20 ವರ್ಷಗಳ ಪರ್ಯಂತರವಾಗಿ ನಾನು ಈ ಒಂದು ಪುರಾಣ ಸೇವೆಯನ್ನು ಮಾಡ್ತಾ ಬಂದಿರುವಂಥವನು. ಯಾವ್ಯಾವ ಗ್ರಾಮದಲ್ಲಿ ಯಾವ ತರ ಭಕ್ತರು ಹೆಂಗಂದ್ರೆ ಸೂಜಿ ಬಿದ್ದರೂ ಸಹಿತ ದೊಡ್ಡ ಸೊಪ್ಪಳಾಗಬೇಕು, ಅಷ್ಟು ಶಾಂತ ರೀತಿಯಲ್ಲಿ ಕೊಟ್ಟು ಕೇಳ್ತಿರ್ತಾರೆ. ಯಾಕಂದ್ರೆ ನನಗೆ ರೊಕ್ಕ ಕೊಟ್ಟು ಕರೆಸಿದ್ವಿ, ನನ್ನ ಕೆಲಸ ನೀವು ತಗೊಳ್ರಿ, ನನ್ನ ದುಡಿಸಿ ನೋಡ್ರಿ, ನಮಗೆ ಉಪಯೋಗ ನಿಮ್ಗೆ ಆಗಲಿ ಅಂತ ನಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಎಲ್ಲಿ ಆ ಸಿರಿತನ ದೌತನ ಅದು ಯಾವುದು ಶಾಶ್ವತ ಅಲ್ಲ, ಅಧಿಕಾರ ಶಾಶ್ವತ ಅಲ್ಲ. ಅದು ಒಂದಿನ ನಮ್ಮನ್ನು ಬಿಟ್ಟು ಹೋಗುವಂಥದ್ದು. ಹೇಗೆ ಆ ದೀಪದ ಕೆಳಗೆ ಪಣಿತಿ ಒಳಗೆ ಎಣ್ಣೆ ಇರುತ್ತಾನ ದೀಪ ಇರ್ತದೋ ಹಾಗೆ ನಮ್ಮ ಪುಣ್ಯ ಇರುತ್ತಾನ ನಮ್ಮಲ್ಲಿ ಸಿರಿತನ ಇರ್ತದೆ. ಪರೋಪಕಾರಾಯ ಪುಣ್ಯಾಯ ಇದನ್ನು ಶರೀರಂ. ಈ ಶರೀರದಿಂದ ಪರೋಪಕಾರದ ಕೆಲಸ, ಪುಣ್ಯದ ಕೆಲಸ, ದಾನ ಧರ್ಮಾದಿಗಳನ್ನ ಎಲ್ಲಿವರೆಗೆ ನಾವು ಮಾಡ್ತಾ ಇರ್ತೀವೋ ಅಲ್ಲಿ ತನ ನಮ್ಮ ಸಿರಿತನ, ನಮ್ಮ ದೌಳತನ, ನಮ್ಮ ಗತ್ತು, ನಮ್ಮ ಗಾಂಭೀರ್ಯತೆ, ಸಮಾಜ ನಮ್ಮ ಕೊಡ್ತಕ್ಕಂಥ ಬೆಲೆ ಹಾಗೆ ಇರ್ತದೆ. ನಮ್ಮ ಪುಣ್ಯ ತೀರ್ತು ಅಂತಂದ್ರೆ ನೋಡ್ರಿ, ಬಹಳ ಮಂದಿ ಅಧಿಕಾರವಾಗಿದ್ದಾಗ ಅವ್ರ ಮನೆಗೆ ದಾರಿ ಬಿದ್ದಿರ್ತದೆ. ದಾರಿ ಹೋಗಿ ಬಂದು ಮನುಷ್ಯ ಅದೇ ಅಧಿಕಾರ ಹೋಗಿಲ್ಲ ಇದರಿಗೆ ಬಂದ್ರು ಮಾತಾಡೋದಿಲ್ಲ. ಅವರು ತಮ್ಮ ಗಮನಕ್ಕೆ ಹೊರಗಡೆ ಬಂದು ನೋಡಿ ಹೇಗೆ ಅದು ಅಧಿಕಾರ ಇರುತ್ತಾನ ನಮಗೆ ಮರ್ಯಾದೆನೋ, ಆ ದೀಪ ಇರುತ್ತಾನೆ, ಆ ಎಣ್ಣೆ ಇರುತ್ತಾನೆ, ಹೇಗೆ ದೀಪ ಇರ್ತದೋ ಹಾಗೆ ಆ ಅಧಿಕಾರ ದೌತನ ಶಾಶ್ವತ ಅಲ್ಲ. ಆ ಸಿರಿತನ ದೌತನ ಅನ್ನೋದನ್ನು ಮರೆತು ನಾನು ಶ್ರೀಮಂತನಿದ್ದೇನೆ, ನಾನು ಬಡವನಿದ್ದೇನೆ, ನಾನು ಅಧಿಕಾರಿ ಇದ್ದೇನೆ ಅನ್ನೋದನ್ನು ಮರೆತು ನಾವೆಲ್ಲರೂ ಮನುಷ್ಯರು, ನಾವೆಲ್ಲರೂ ಮನುಷ್ಯ ಜನ್ಮಕ್ಕೆ ಬಂದಿರುವಂತವರು, ನಾವೆಲ್ಲರೂ ಹಿಂದಿನ ಜನ್ಮದಲ್ಲಿ ಮಾಡಿರುವಂತಹ ಪಾಪ ಕರ್ಮಗಳನ್ನು ಕಳೆದುಕೊಂಡು ಧರ್ಮದ ದಾರಿಯನ್ನು ಹಿಡಿದು ಸನ್ಮಾರ್ಗದ ದಾರಿಯಲ್ಲಿ ನಡೆದು ನಾನು ಈ ಒಂದು ಜನ್ಮದಿಂದ ಮುಕ್ತಿಯನ್ನು ಹೊಂದಬೇಕು, ಈ ಒಂದು ಜನ್ಮ ಸಾರ್ಥಕತೆ ಹೊಂದಬೇಕನ್ನುವಂತಹ ಸದುದ್ದೇಶದಿಂದ ಬಂದಿರುವಂತವರು ಅನ್ನುವಂತಹ ಮನೋಭಾವನೆಯನ್ನು ಇಟ್ಟುಕೊಂಡು ಜೀವನವನ್ನು ಮಾಡಿದರೆ ಆ ಮನುಷ್ಯ 100 ವರ್ಷ ಅಲ್ಲ 200 ವರ್ಷ ಬದುಕಿದ್ರು ಆ ಮನುಷ್ಯ ಯಾರಿಗೂ ವಾಚಾಗೋದಿಲ್ಲ. ಅದೇ ನನ್ನ ಹತ್ರ ದುಡ್ಡದ ಅಧಿಕಾರ ಅನ್ನುವಂತಹ ಆ ದುಡ್ಡಿನ ಬಲದಿಂದ, ಅಧಿಕಾರದ ಬಲದಿಂದ
ಕನಿಷ್ಠ. ಪ್ರತಿಯೊಬ್ಬ ಮನುಷ್ಯನಿಗೂ ಇದರ ಅನುಭವ ಆಗಬೇಕು. ಬಡತನ ಅಂದ್ರೆ ಏನು, ಎಷ್ಟು ಕೆಟ್ಟದು, ಎಷ್ಟು ಕೋಣದು, ಆ ಬಡತನ ಅನ್ನೋದು ಎಷ್ಟು ಕನಿಷ್ಠ, ಎಷ್ಟು ಕಿಮ್ಮತ್ತಿಗೆ ಇದೆ. ಸಮಾಜ ನಮ್ಮನ್ನು ಯಾವ ದೃಷ್ಟಿಯಿಂದ ನೋಡ್ತವೆ, ಬಹಳ ಹೀನಾಯ ಸ್ಥಿತಿಯಿಂದ ಆ ಬಡತನ ಅನ್ನುವಂತಹ ಮನುಷ್ಯ ಕಿಮ್ಮತ್ತು ಸಿಗೋದಿಲ್ಲ ಸಮಾಜದಲ್ಲಿ. ಆ ಮನುಷ್ಯನನ್ನ ಯಾರು ಮಾತಾಡಿಸೋದಿಲ್ಲ. ಯಾವಾಗ ಮಾತಾಡಿಸ್ತಾರಂದ್ರೆ ಇಲೆಕ್ಷನ್ದಾಗ. ಇಲೆಕ್ಷನ್ ಬಿಟ್ರೆ ಮತ್ತೆ ಯಾರು ಮಾತಾಡೋದು. ಊರಾಗ ಒಂದು ಯಾವುದೇ ಧರ್ಮದ ಕೆಲಸ ನಡೀಬೇಕಾದ್ರು ಅವನು ಕೇಳೋ ಬಂದ್ರ ಅವನು ಕೂಡ ಬಿಡವ, ಅವನೇನು ಕೇಳೋದು. ಇದರಿಗೆ ಬಂದ್ರೆ ಮರ್ಯಾದೆ ಇಲ್ಲ, ಎಲ್ಲರೇ ಕೂತಾಗ ಬಂದ್ರೆ ಮರ್ಯಾದೆ ಇಲ್ಲ. ಏನು ಬಡತನ. ಆ ಬಡತನದಲ್ಲಿ ಇರುವಂತಹ ಒಬ್ಬ ಮನುಷ್ಯ ಎಲ್ಲಾದ್ರೂ ಸಾಲ ಕೇಳಕ್ ಹೋದ್ರೆ ಕಸನ್ನೇ ಸಿಗೋದಿಲ್ಲ. ಯಾಕೆ ನಮಗೆ ಮತ್ತೆ ಹೊಳ್ಳಿ ಕೊಡ್ತಾನೋ ಇಲ್ಲೋ. ಸಾಲ ಕೊಡಬೇಕಾದ್ರೂ ಕೂಡ ಸಾಲ ಕೊಡುವ ವಿಚಾರ ಮಾಡ್ತಾನೆ. ಇವ ನಮಗೆ ಮರಳಿ ಯಾವ ಆಧಾರದಿಂದ ಕೊಡ್ತಾನೆ, ಹೊಲದೊಳಗೆ ಯಾವ ಬೀಕದೆ, ಇವ ಯಾವ ಉದ್ಯೋಗ ಮಾಡ್ತಾನೆ, ಈ ಕೊಟ್ಟಿರುವಂತಹ ಸಾಲ ಯಾವ ರೂಪದಿಂದ ತೀರಿಸ್ತಾನೆ ಅನ್ನೋದು ಗೊತ್ತು ಕನ್ಫರ್ಮ್ ಆದಾಗ ಸಾಲ ಕೊಡ್ತಾ ತಗೊಂಡು ಹೋಗ್ತವ. ರೊಕ್ಕ ಅಂದ್ರೆ ಏನು ತಗೊಂಡು ಹೋಗ್ತು. ಇದ್ದವ್ರಿಗೆ ಕೊಡೋದು, ಬಡವರಿಗಾಗಿ ಜಗತ್ತಿನಲ್ಲಿ ಯಾರೂ ಇಲ್ಲವೇ ಇಲ್ಲ. ತಮಗಾಗಿ ತಮ್ಮ ಸ್ವಾರ್ಥಕ್ಕಾಗಿ ಇವರಿಂದ ನನಗೆ ಏನಾದರೂ ಉಪಕಾರ ಆದೀತು ಅನ್ನುವಂತ ದುರಾಲೋಚನೆಯಿಂದ ನಮ್ಮ ಸಹಾಯವನ್ನು ಮಾಡ್ತಾರೆ. ಬಡವರಿಗೆ ಸಹಾಯ ಆಗ್ಬೇಕನ್ನುವಂತ ವಿಚಾರ ಯಾವನಲ್ಲಿ ಇಲ್ಲವೇ ಇಲ್ಲ. ಆ ಭಗವಂತನನ್ನು ಒಬ್ಬನನ್ನು ಹೊರತುಪಡಿಸಿ ಇಂತಹ ಕೆಟ್ಟ ಸಮಾಜದಲ್ಲಿ, ಇಂತಹ ದುಷ್ಟ ಸಮಾಜದಲ್ಲಿ ನಾವು ಹೇಗೆ ಬದುಕಬೇಕು ಅಂದ್ರೆ ಈ ಒಂದು ಸಮಾಜದಲ್ಲಿ ನಾವು ಎಲ್ಲರಿಗೂ ಬೇಕಾಗಿ ಹೌದ್ರೆ ಯಾಕೆ ಮಾತಾಡ್ತೀರಿ? ನಿಮ್ಮ ಜಾಗದ ಮೇಲೆ ಕೂಡಿ ಬಂದವರು ಎಲ್ಲರಿಗೂ ಕೂಡ್ತಾರೆ. ಆ ಕಡೆ ದಾರಿ ಕೂಡಿ ಮುಂದೆ ಕೊಡಕ್ಕೆ ನೀವು ಮಾತಾಡೋದ್ರಿಂದ ನನಗೆ ಇಲ್ಲೇನಾರ ಬರೋದನ್ನ ಹೇಳ್ರಿ. ಏನು ನೋಡ್ಕೊಂಡು ಓದೋದೈತಿ, ಇಲ್ಲಿ ಬರಬೇಕು, ಇಲ್ಲಿ ಬಾಯಿಗೆ ಹೇಳಬೇಕು. ನೀವು ಮಾತಾಡೋದಂದ್ರೆ ಬಾ ಈ ಕಡೆ ಆ ಕಡೆ ಹೋಗ್ಬೋದು. ಸತ್ರದ ಹೇಳ್ರಿ, ಭಾಳ ಚಂದ ಇರಬೇಕು. ನಾನು ಅದೇ ಹೇಳ್ತೀನಿ ನಿಮಗೆ. ನಮ್ಮಲ್ಲಿ ಮೊದಲು ಸಿಸ್ಟಮೆಟಿಕ್ ಬೇಕು. ಹೆಂಗೆ ಬರಬೇಕು, ಪುರಾಣ ಕೆಳಗೆ ಹೆಂಗೆ ಬರಬೇಕು, ಪ್ರತಿಯೊಬ್ಬರು ಹಣ್ಣಿನ ವಿಭೂತಿ ಇರಬೇಕು. ನೀರಿಗೆ ನೈಲಿಗೆ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ. ಬಂಗಾರ ಬೆಳ್ಳಿ ಶೃಂಗಾರ ಅಲ್ಲವೇ? ನಾರಿಗೆ ಗುಣವೇ ಶೃಂಗಾರ, ನೀರಿಗೆ ನೈದಿಲಿಯೇ ಶೃಂಗಾರ. ಕೂಡಲ ಸಂಗಮ ಶರಣರ ನೊಸಲಿಗೆ ಏನು ಶೃಂಗಾರ? ಕೆಟ್ಟ ಮಂದಿ ವಿಭೂತಿ ಅದು ನಮ್ಮ ಧರ್ಮದ ಅಷ್ಟಾವರಣದೊಳಗೆ ಅದೊಂದು ಆವರಣದ ನಮ್ಮ ಚೌಕಟ್ಟದ. ಪ್ರತಿಯೊಬ್ಬ ಹೆಣ್ಣು ಮಕ್ಕಳ ಮೇಲೆ ಗಂಡು ಮಕ್ಕಳ ಮೇಲೆ ವಿಭೂತಿ ಇರಲೇಬೇಕು. ಹೆಣ್ಣು ಮಕ್ಕಳು ಸೀರೆಯನ್ನು ಮುಟ್ಟು ವಿಭೂತಿಯನ್ನು ಹಚ್ಚಿಕೊಂಡು ಹಣೆ ಮೇಲೆ ದೊಡ್ಡ ಕುಂಕುಮವನ್ನು ಹಚ್ಚಿ ಹೊರಗೆ ಬಂದ್ರೆ ಹೇಮರೆಡ್ಡಿ ಮಲ್ಲಮ್ಮ ಆ ಪರಮೇಶ್ವರ ಸತಿ ಪಾರ್ವತಿ ಹಾಗೆ ಕಾಣಬೇಕು. ಅದನ್ನು ಬಿಡ್ತೀರಿ ತಾಯಿದರೆ ಕಣ್ಣಿಗೆ ಕಾಣೋದಿಲ್ಲ. ಅದು ಏನದು? ಈಗ ಇನ್ನು ಪುರಾಣಿಕರು ಯಾವ ಹೀಗೆ 3 ನಿಮಿಷ ಎಲ್ಲರಿಗೆ ಹೋಗಿ ಬಿಡ್ತೈತೆ. ಅದಕ್ಕೆ ನೀವು ಸುಮ್ಮನೆ ಶಾಂತ ಬರಲ ಸೀದಾ ಕೊಂಡ್ಬೇಕು. ನಾಳೆಗೆ ಎಲ್ಲರೂ ತಾಯಂದ್ರು ಎಲ್ಲರೂ ನೀವು ಎತ್ಕೊಂಡ್ಬರ್ರಿ. ಹಾಗ ಬರಬೇಡ್ರಿ. ದೇವ್ರ ಗುಡಿಗೆ ಹೋಗ್ಬೇಕಾದ್ರೆ, ಬೀಗರ ಮನೆಗೆ ಹೋಗ್ಬೇಕಾದ್ರೆ ಬುತ್ತಿ ಕಟ್ಕೊಂಡು ಹೋಗ್ತೀರಿ, ಬಾಳೆ ಎಣ್ಕೊಂಡು ಹೋಗ್ತೀರಿ, ಬ್ರೇಕ್ ಎತ್ಕೊಂಡು ಹೋಗ್ತೀರಿ. ಯಾಕೆ ನಾನು ಬಲ್ಲಿ ಬರಕ್ಕೆ ಹಾಗಾಗ್ಬಿಡ್ತೀರಿ ಹೇಳ್ರು? ಇಲ್ಲಿ ಅಧ್ಯಾತ್ಮದ ಕೇಂದ್ರವಾಗಿರೋದ್ರಿಂದ ಹಾಗ ಯಾರು ಬರಬಹುದು. ಏನಾರೇ ತರಬೇಕು, ಒಂದು ಹೂವಿನ ಹಾರೇ ತರಬೇಕು, ಒಂದಿಷ್ಟು ಚುರುಮುರಿಯೇ ತರಬೇಕು. ನಾವೆಲ್ಲರೂ ಕೂಡಿ ತಂದು ತಾವೇ ನಿಮ್ಮಂತ ಪ್ರತಿಯೊಬ್ಬರು ಒಂದು ಹೂವಿನ ಹಾರ, ಸಣ್ಣ ಹೂವು ನಡಿ ಒಂದು 4 ಹೂವೇ ತರಬೇಕು. ದೇವರು ಎಷ್ಟು ಭಕ್ತಿ ಇದನ್ನು ಮಾಡ್ತೀವಿ ಅದು ನಮಗೆ ಒಲಿತದೆ. ಅದಕ್ಕೆ ಸುಮ್ಮನೆ ಏನೋ ಕೇಳೋದಂದ್ರೆ ಅಲ್ಲ. ನಮ್ಮಲ್ಲಿ ಮನವೇ
ಹಂಬಲಿಸಿದು ಬರಿದೆ ನಮ್ಮ ಭೂಮಿಯೇ ಸಾಂಬನ ಅವನೇ. ನಂಬಿಕೆ ಇರಬೇಕು. ಎಲ್ಲಿ ನಂಬಿಕೆ ಅದ ಅಲ್ಲಿ ದೇವರ ಪ್ರತ್ಯಕ್ಷದ, ದೇವರ ಆಶೀರ್ವಾದದ, ದೇವರು ಬಳಿತಾನೆ. ಎಲ್ಲಿ ನಂಬಿಕೆ ಇಲ್ಲ ಏನೂ ಇಲ್ಲ. ಹಾಗೆ ಇಲ್ಲಿ ಆ ಶ್ರೀಮಂತಿಕೆ ಅನ್ನೋದನ್ನ ಮರೆತು ನಾನು ಶ್ರೀಮಂತನಿದ್ದೇನೆ ಅನ್ನೋದು ಬಿಡಬೇಕಲ್ಲ. ನಾವೆಲ್ಲರೂ ಮನುಷ್ಯರು, ನಾವೆಲ್ಲರೂ ಜೀವಿಗಳು. ನಾವು ಈ ಭೂಮಿ ಮೇಲೆ ಬದುಕನ್ನ ಮಾಡಲಿಕ್ಕೆ ಬಂದಿರುವಂಥವ್ರು. ಬದುಕನ್ನ ಮಾಡಿ ಒಂದಿನ ಹೋಗೋದಂತೂ ಸತ್ಯ. ಇರ್ತೀವ್ರವ 1000 ವರ್ಷ ಯಾರು ಅದಾರ, ಬೇಡ 150 ವರ್ಷ ಯಾರು ಅದಾರ. ಒಂದಿನ ಹೋಗೋದು ಅಂದಾದ ಮೇಲೆ ಈ ಸಮಾಜದಲ್ಲಿ ಇವನು ಕೆಟ್ಟವನಿದ್ದ, ಸುಮಾರನಿದ್ದ, ದುಷ್ಟನಿದ್ದ ಅಂತ ಹೇಳಿ ಅನ್ನಿಸಿಕೊಂಡು ಹೋಗುವುದರೊಳಗೆ ಏನೈತೆ, ಚಲೋ ಮನುಷ್ಯ ಇದ್ದ, 4 ಮಂದಿಗೆ ಬೇಕಾಗಿದ್ದ, ಅವ್ರ ಮನೆಗೆ ಹೋದ್ರೆ ಊಟ ಮಾಡದೆ ನಮ್ಮನ್ನು ಕಳಿಸಿಲ್ಲ, ಎಂಥ ಒಳ್ಳೆ ಮನುಷ್ಯ ಇದ್ದ, ಶರಣ ತತ್ವ ಮನುಷ್ಯ ಇದ್ದ, ಸಾಕ್ಷಾತ್ ಆ ಬಸವಣ್ಣನ ಸಮಕಾಲೀನವನು ಏನೋ ಅನ್ನುವ ಹಾಗೆ ಆ ಮನುಷ್ಯ ಇದ್ದ. ಇನ್ನೊಂದು ಸ್ವಲ್ಪ ದಿವಸ ತಿರಬೇಕಾಗಿತ್ತು ಅನ್ನಿಸ್ಕೊಂಡು ಸತ್ರ ಹೆಂಗೆ ಹೇಳಿದ್ರು. ಸಾಹಿತ್ಯಕ್ಕಲ್ಲ ಏನೂ ಒಳ್ಳೆಯದಿಲ್ಲ. ನಾವು ಬರೆದಾಗ ಆಣಿ ಮಾಡಿ ಹೇಳ್ತಿದ್ರವ ಯಾವ ಏನು ತಂದಿರಿ. 10 ರೂಪಾಯಿ ಯಾವ ಕೈ ಹಿಡ್ಕೊಂಡಿವೆ, ಬೇಡ 1 ತೊಲಿ ಬಂಗಾರ ಏನೋ ಕೈ ಹಿಡ್ಕೊಂಡಿವೆ, ಏನೂ ತಂದಿರ. ನಮ್ದು ಏನೂ ಇಲ್ಲ, ಹೆಣ್ಣಿಲ್ಲ, ಮಕ್ಕಳಿಲ್ಲ, ಹೊಲ ಇಲ್ಲ, ಬಂಗಾರ ಇಲ್ಲ, ಬೆಳ್ಳಿ ಇಲ್ಲ, ರೊಕ್ಕ ಇಲ್ಲ, ಏನೂ ನಮ್ಮದಿಲ್ಲ. ನಾವು ಕಳ್ಕೊಳ್ಳೋದು ಏನೂ ಇಲ್ಲ, ಪಡ್ಕೊಂಡು ಹೋಗುವುದು ಏನು. 4 ಕೋರ್ವರಿಂದ ಬರಾಗ ಏನು ತಂದಿನ ಅದೇ ಇವಾಗ ತಾನೆ. ಏನೂ ತಂದಿಲ್ಲ ಅಂದ್ರೆ ಏನು ಏನು ನಮ್ಮ ಆಗೋಣ ಮನೆಯಲ್ಲಿ ಏನು ಟಿವಿಗೆ ಒಯ್ಯೋದು ಏನೂ ತಂದಿಲ್ಲ ನಾನು ಮತ್ತು ಒಯ್ಯೋದೇನು ಹಂಗೆ ಅಲ್ಲಿಂದ ಇಲ್ಲಿ ಬರಾಗ ಏನೂ ತಂದಿಲ್ಲ ಅಂದಮೇಲೆ ನಾನು ಏನೂ ಇಲ್ಲ, ಬರೇ ನನ್ನ ಹಾಳಾಯ್ತು, ನಾನು ಈಗ ನಿರ್ಲಿಂಗ ಎಲ್ಲ ಇದು ಭಗವಂತನು. ಇದೇ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ. ನಿಮ್ಮ ದಾನವನ್ನು ಅನ್ಯರ ಬಗಳುವ ಕುಂಡಿಗಳಿಗೆ ಏನಕ್ಕೆ ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ಸುತ್ತಿ ಹರಿಯುವ ನದಿಗಳೆಲ್ಲವೂ ನಿಮ್ಮ ದಾನ. ಎಲ್ಲವೂ ಭಗವಂತನಿದು. ಗಾಳಿ, ಬೆಳಕ, ಹೊಲ, ಮನಿ, ಈ ಶರೀರ ಮಾಡಿ ಭಗವಂತನ. ಭಗವಂತ ಈ ಶರೀರ ಕೊಟ್ಟಾನ, ಕಣ್ಣು ಕೊಟ್ಟಿದ್ರು ಅಂದ್ರೆ ನೋಡೋದಿತ್ತು. ಶರೀರ ಕೊಟ್ಟಾನ, ಮೂಗನೆ ಕೊಟ್ಟಿದ್ರು ಅಂದ್ರೆ ನೋಡೋದಿತ್ತು. ನನಗೆ ಮೂಗಿಲ್ಲ ಹೆಂಗೆ ಕಾಣ್ತೀನಿ ನೋಡೋದು, ಅಬ್ಸರ್ವ್ ಮಾಡಿ. ಮೂಗ ಇಲ್ಲಪ್ಪ ಹೊಟ್ಟೆ ಹೆಂಗೆ ಕಾಣ್ತೀನಿ. ಶರೀರ ಕೊಟ್ಟಾನ, ಬಾಯಿ ಕೊಟ್ಟಿಲ್ಲ, ಬಾಯಾಗ ಹಲ್ಲು ಕೊಟ್ಟಿಲ್ಲ. ಶರೀರ ಕೊಟ್ಟಾನ, ಈ ತಲೆಯಾಗ ಬುದ್ಧಿನೇ ಕೊಟ್ಟಿಲ್ಲ. ಏನ್ ಮಾಡೋದು? ಶರೀರ ಕೊಟ್ಟಾನ, ಬುದ್ಧಿ ಕೊಟ್ಟ, ಕಣ್ಣು ಕೊಟ್ಟ, ಮೂಗು ಕೊಟ್ಟ, ಬಾಯಿ ಕೊಟ್ಟಾನ, ಸುಂದರವಾಗಿರ್ತಕ್ಕಂಥ ಲಕ್ಷಣವುಳ್ಳ ಮುಖ ಕೊಟ್ಟಾನ, ದುಡ್ಕೊಂತಿಲ್ಲ ಶಕ್ತಿ ಕೊಟ್ಟಾನ. ಅಂದ್ರೆ ಇನ್ನೊಬ್ರು ಯಾಕೆ ಮೋಸ ಮಾಡುತ್ತಾನೆ? ದುಡಿದ್ರೆ ಏನು ಕಡಿಮೆ ಅಂದರೆ ಜಗತ್ತಿನಲ್ಲಿ ಯಾಕಪ್ಪ ಮೋಸ ಮಾಡಬೇಕು? ಇನ್ನೊಬ್ಬರಿಗೆ ವಂದಿಸಬೇಕಾಗ ಈ ಒಂದು ಗೇಣ ಹೊಟ್ಟಿ ಬದುಕುವ ಗೋಚಕವಾಗಿ ಜಗತ್ತು ಬಹು ವಿಶಾಲವಾಗಿರುವಂಥದ್ದು. ಬಹು ವಿಶಾಲವಾಗಿರ್ತಕ್ಕಂಥ ಈ ಜಗತ್ತಿನಲ್ಲಿ ಮೋಸ, ವಂಚನೆ, ಕಪಟತನ ಮಾಡೇ ಬದುಕಬೇಕು. ಏನು ಹುಡುಗರು ಬದುಕೋಕೆ ಆಗೋದಿಲ್ಲ. ಹೆಣ್ಮಕ್ಳಿಗೆ ಎಟ್ಟಲ್ಲಿ ಕೂಲಿ 400 ರೂಪಾಯಿ ಅದ, 400 ಆಗಲಿ. ಗಂಡು ಮಕ್ಕಳಿಗೆ 600 ರೂಪಾಯಿ ಅದ. ಗ್ವಾಡಿ ಕಟ್ಟು ಗೌಂಡಿಗೆ 1000ರಿಂದ 1200 ರೂಪಾಯಿ ಅದ. ಅವನ ಕೈಯಾಗ ದುಂಡಾವಾಗ 800 ರೂಪಾಯಿ. ಏನು ಕಡಿಮೆ ಅದ ಇವತ್ತಿನ ಕಾಲದಾಗ ಊಟ ಮಾಡಕ್ಕೆ. ಮತ್ತೆ ಯಾಕ್ರಿ ಮೋಸ, ಯಾಕ್ರಿ ಸುಳ್ಳು ಹೇಳೋದು? ದುಡ್ಡು ತಿನ್ನಬೇಕ್ರಿ ಮನುಷ್ಯ, ದುಡಿಬೇಕು. ದುಡಿಯದೆ ತಿನ್ನುವ ಹಾಗಿಲ್ಲ. ನೀವು ದುಡಿದ್ರಿ ಅಂತ ಕೇಳಿ ಮತ್ತೆ ನನಗೂ 12 ಎಕರೆ ಜಮೀನು, ಯಾವ ಆಳಿಲ್ಲ, ಸ್ವಂತ ದುಡಿತೀನಿ. ಜೋಳ ಹಾಕೊಯ್ತೀನಿ, ಮಡಿಕೆ ಹೊಡಿತೀನಿ, ಬಿತ್ತುತ್ತೀನಿ, ಎಣ್ಣೆ ಹೊಡಿತೀನಿ. 5 ಎಕರೆ ಹತ್ತಿ ಗಂಡ ಹೆಂಡತಿ ಇಬ್ಬರೇ ಸರಿ ತಗೊಂಡಿದ್ದೀನಿ ಸರ್, ಪ್ರಮಾಣಿಸಿದ ಮಾತ್ರ ಸುಳ್ಳು. 5 ಎಕರೆ 11 ಪಾಕೆಟ್ ಹತ್ತಿ ಉಳಿದ್ವಿ. USA ಅಗ್ರಿ ಸರ್. ಇಬ್ಬರು ನಾನು ಹೆಂಡತಿ ನಾನು ಇಬ್ಬರೇ ಸರಿ ತೆಗೆದು ಮತ್ತೆ ಹಚ್ಚಿ ಮಾಡೋದಿಲ್ಲ. ಎಲ್ಲೋ ಮತ್ತೊಂದು ಹೊಲಕ್ಕಂತೂ ಹೋಗೋದಿಲ್ಲ. ಮತ್ತೊಂದು ತಂದು ನಮ್ಮ ಹೊಲಕ್ಕೆ ಹಚ್ಚಿ ಪಗಾರ ಕೊಡೋದ್ರೆ ಏನೋ ಅಂತೇಳಿ 15 ದಿನ ನಾವೇ ಈ ಬರುತ್ತಿದ್ದ ಹಿಂದಿನ ದಿನ ಸರಿ ತೆಗೆದು ಬಂದು ನೋಡಿದ್ವಿ. ದುಡಿಬೇಕ್ರಿ. ಹೇಳೋದಿಲ್ಲ ಶ್ರೇಷ್ಠ ಕೇಳೋದಿಲ್ಲ, ದುಡಿಬೇಕು.
ದುಡಿಬೇಕು ದುಡಿಬೇಕು ದುಡಿಬೇಕು. ಹೀಗೆ ಇಲ್ಲಿ ನಾವೆಲ್ಲರೂ ಮನುಷ್ಯರನ್ನು ಹಾಗೆ ನಾವು ಜೀವನವನ್ನು ಮಾಡಿದ್ರೆ ಆ ಜನ್ಮ ಸಾರ್ಥಕ. ಇದು ಈ ಜನ್ಮದೊಳಗೆ ಏನದ್ರಿ, ಏನದ ಹೇಳ್ರಿ ನೋಡು, ಏನದಂದ್ರೆ ಇದ್ರೊಳಗೆ ನಾವೆಲ್ಲ ಪ್ರೇಮಿಸುವುದು ಅದಕ್ಕೆ ಕೇಳೋ, ಮೋಹ ಪಡೋದು ಅದಕ್ಕೆ ಮಾಂಸದ ಮುದ್ದೆ. ಈ ಶರೀರದೊಳಗೆ ಏನದ ಮಾಂಸ, ಎಲ್ಲಿ ನೋಡಿದಲ್ಲಿ ಮಾಂಸ, ಆ ಮಾಂಸಕ್ಕೆ ಚರ್ಮದ ಹೊದಿಕೆ. ನಾವು ಪ್ರೀತಿಸೋದು ಮೋಹ ಅನ್ನೋದು ಆ ಒಂದು ಮಾಂಸದ ಮುದ್ದೆ ತೊಗಲಿಗಾಗಿ ಮಾಂಸಕ್ಕಾಗಿ ಎಷ್ಟು ಮೋಸ, ಎಷ್ಟು ವಂಚನೆ, ಎಷ್ಟು ಹಿಂಸೆ. ರಾಮಾಯಣ ಆಯ್ತು, ಮಹಾಭಾರತ ಆಯ್ತು ಇದಕ್ಕೆ ಮಾಂಸ. ಈ ಚರ್ಮಕ್ಕ ಸುಂದರವಾಗಿರ್ತಕ್ಕಂಥ ರೂಪ ಕಾಣಬೇಕಾದ್ರೆ ಎಲ್ಲಿ ಇರಬೇಕು ಮಾಂಸ, ಅಲ್ಲಿ ಸರಿಯಾಗಿರ್ತಪ್ಪ ಅಂದ್ರೆ ಚಂದ ಕಾಣುತ್ತೆ. ಅದೇ ಒಂದು 6 ತಿಂಗಳು ವರ್ಷ ಜಡ್ಡು ಪಡೆದಿತ್ತು, ಟೈಫಾಯ್ಡ್ ಜ್ವರ ಬಂದಿತ್ತು ಅಂದ್ರೆ ನನಗೆ ಒಂದು 6 ತಿಂಗಳು ಜಡ್ಡಾಗಿರಪ್ಪ. ಈಗ ನಿಮ್ಮ ಪುರಾಣ ಹೇಳಕ್ ಬಂದ್ರೆ ಹೇಗಾಗ್ತದೆ, ಗಾಲ ಈ ಕಡೆ ಬೀಳ್ತದೆ, ತೊಳ್ಯಾಕ ಗಾಲ ಕೊಂಡಿಟ್ಟು ತೊಳ್ಯಾಕ ಮೂಗು ಬರೀ ಹಿಂಗೆ ಶಿವನ ಕುದುರೆಗೆ ತಪ್ಪು. ಪ್ರೀತಿ ಮಾಡ್ತಾರೆ, ಪ್ರೀತಿ ಮಾಡೋದು ಅದಕ್ಕೆ ಮಾಂಸ ತೊಗಲ. ಆ ಮಾಂಸ ತೊಗಲಿನ ಒಳಗಡೆ ಏನಾಗುತ್ತೆ ಹೇಳಿ ನೋಡು. ಪ್ರೇಮಿಸುವಂತ ವಸ್ತು ಏನಂದ್ರೆ ಅವ ಮೂಗನಾಗ ಸುಮ್ಮದ, ಕಣ್ಣಾಗ ಪಿತ್ತದ, ಕಿವಿಯಾಗ ಕೂಗಡದ, ಬಾಯಾಗ ಜೋಲದ, ಪ್ರತಿಯೊಬ್ಬರಿಗೆ ಅದ ಅದ ತೊಂದರೆ ಎಲ್ಲಿ ಜಾಗವೇ ಇಲ್ಲ, ಪರಿಪೂರ್ಣ ಅದೇ ತೊಂದರೆ ಕೇವಲ ರಕ್ತ. ಇಂಥದಕ್ಕೆ ನಾವು ಪ್ರೀತಿಸ್ತೀವಿ, ಮೋಹ ಮಾಡ್ತೀವಿ. ಸೆಂಡ್ರು ಇದೆಲ್ಲ ದೂರದೃಷ್ಟಿ ಇಟ್ಟುಕೊಂಡು ಕಣ್ಣಿಗೆ ಕಾಣಿಸ್ತು ಸೆಂಡ್ರಾದ್ರು, ನಾವು ಸುಂದರವಾಗಿ ಕಣ್ಣಿಗೆ ಕಾಣಿಸ್ತು ಮೋಹಗೊಂಡು ಮನುಷ್ಯ ನೋಡಿದ್ದನ್ನು ಬಯಸುವುದು ತಪ್ಪಲ್ಲ. ಬಯಕೆ ಎಲ್ಲಿಯೂ ಒಳ್ಳೆಯದಿರಬೇಕು. ಒಂದು ಸುಂದರವಾದ ಹೆಣ್ಣನ್ನು ನೋಡಿದರೆ, ಇಷ್ಟು ಸುಂದರವಾದ ಹೆಣ್ಣು ನನ್ನ ತಾಯಿಯಾಗಿದ್ದರೆ, ಇಷ್ಟು ಸುಂದರವಾದ ಹೆಣ್ಣು ನನ್ನ ತಂಗಿಯಾಗಿದ್ದರೆ, ಅಕ್ಕ ಆಗಿದ್ದರೆ ಅನ್ನೋದು ಬಯಸುವುದು ತಪ್ಪಲ್ಲ. ಹೀಗೆ ನನಗೆ ಬೋಧನ ಹೊತ್ತು ಆಗಿಬೇಕು ಅನ್ನೋದು ಬೇಡೋದು. ನೋಟದಲ್ಲಿ ಬೇಡ ಇರಬೇಕು, ಅದು ಭಾವದೊಳಗೆ ತುಂಬಿರಬೇಕು. ಇದರೊಳಗೆ ಏನಿಲ್ಲ. ಅದಕ್ಕೆ ನಾವು ಈ ಶ್ರೀಮಂತಿಗೆ ಸಂಸಾರ ಎಂಬುದೊಂದು ಗಾಳಿಗಿಟ್ಟ ಸೊಡರು, ಸಿರಿ ಎಂಬುದೊಂದು ಸಂತ್ಯಾಗಿನ ಮಂದಿ ಯಾಕಂದ್ರೆ ಸಂತ್ಯಾಗ ಮುಂಜಾನೆ ಎದ್ದೇನೆ ಎಲ್ಲ 3 ಮಂದಿ ಬಂದು ಕೂಡ್ತೀವಿ, ಸಂತಿ ಮಾಡ್ಕೋತೀವಿ. ಸಂತಿ ಮಾಡಿದ್ರು ಅಲ್ಲೇ ಇರ್ತೀವಿ, ನಮ್ಮ ಮನೆಗೆ ಹೆಂಗೆ ಹೋಗ್ತೀವಿಯೋ ಹಂಗ ಇಲ್ಲಿ ಆ ಸಿರಿತನ ಗೌಣತನ ಹೇಗೆ ಸಂತಿ ತೀರಿದ ಮೇಲೆ ನಮ್ಮ ಮನೆಗೆ ಹೋಗ್ತೀವಿಯೋ, ಆ ಸಂಪತ್ತು ಎಲ್ಲಿಂದ ಬಂದದ ಅಲ್ಲಿ ಮತ್ತೆ ಹೇಳಿ, ಅದು ಶಾಶ್ವತ ಅಲ್ಲ. ಈ ಶರೀರದೊಳಗೆ ಏನಿಲ್ಲ. ವ್ಯಾಧನೊಂದು ಭಗವ ತಂದರೆ ಸರ್ವಹಾನಿಗೆ ಬಿಡುವುದೇ. ಸುಮ್ಕೊಡ ಅಕ್ಕ ಮಾಡೋದು ನಿನ್ನ ವಯಸ್ಸಿನಾಗೆ ಕಲ್ಯಾಣಕ್ಕೆ ಹೋಗ್ತಾರೆ, ವೈರಾಗ್ಯ ತಾರೆ ಪುರಾಣ ಕೇಳ. ವ್ಯಾಧನೊಂದು ಭಗವ ತಂದರೆ ಸರ್ವಹಾನಿಗೆ ಬಿಡುವುದೆಯ. ನೆಲ ನಾವನ ಹೆಣವೆಂದರೆ ಒಂದು ಅಡಿಗೆಗೂ ಕೊಂಬಲಿಲ್ಲ ನೋಡಿ. ಆ ಮೊಲನ ಶರೀರಕ್ಕಿಂತ ಕಷ್ಟ ಈ ಮನುಷ್ಯ ಶರೀರ. ವ್ಯಾಧ ಅಂದ್ರೆ ಬೇಟೆಗಾರ ಕಾಡಿಗೆ ಹೋಗಿ ಬಾಣವನ್ನ ಹೂಡಿ ಅಥವಾ ಬಲೆಯನ್ನು ಹಾಕಿ ಒಂದು ಮಲ ಹೊಡ್ಕೊಂಡು ಬಂದ್ರೆ, ಮಲ ಅಂದ್ರೆ ಗೊತ್ತಾಗ್ತದೆ, ಮಲ ಒಂದ್ ಕಡೆ ಮಲ ಕಾಡಿನಾಗಿರ್ತಾವ ತಿಂತಾರ. ಆ ಮಲವನ್ನ ತಂದ್ರೆ ಊರ್ನಾಗ ಇರುವಂತ ಜನರು ಅದನ್ನು ತಿನ್ನುವಂಥವ್ರು, ತಮ್ಮ ಇದಕ್ಕೆ 200 ರೂಪಾಯಿ ಕೊಡ್ತೀರಿ ಕೊಡುವಂತ, ಇನ್ನೊಬ್ಬ 300 ಅಂತ, 400, 500 ಅಂತ ಹೇಳಿ ಅದಕ್ಕೆ ರೇಟ್ ಕಟ್ಟಿ ಕೇಳ್ತಾರೆ. ಆ ಮಲದ ಶವವನ್ನ, ಆ ಮಲದ ಶರೀರವನ್ನ, ಆ ಮಲದ ಹೆಣವನ್ನ, ಸತ್ತದ ಹೆಣನೇ. ಆದರೆ ಈ ನೆಲನಾಳವನ್ನ ಹೆಣವೆಂದರೆ, ನೆಲ ಅಂದ್ರೆ ಈ ಭೂಮಂಡಲವನ್ನ ಆಳ್ತಕ್ಕಂಥ ಒಬ್ಬ ಚಕ್ರವರ್ತಿ ಮಹಾರಾಜ ಸತ್ತಾನಂದ್ರ ಅವನು ಯಾರೇ 200-300 ರೂಪಾಯಿ ತಗೋತಾರೆ.
ತಗೊಂಡ ಯಾರು ಏನಾರು ಯಾರು ಸಾಧ್ಯ ಇದ್ದಾಗಂటే ಮಹಾರಾಜ ಚಂದ್ರ ಇಂದ್ರ ಎಲ್ಲ ಇದ್ದಾಗ ನಾ ಪುರಾಣ ಹೇಳಕತ್ತೀನಿ ಎಷ್ಟು ಚಂದ ಕೇಳಕತ್ತೀನಿ ಸತ್ಯ ಹೇಳಕ್ಕೆ ಬಂದಂದ್ರ ಎಪ್ಪರಿ ನಾನು ಯಾರು ಬಂದಿತ್ತು ಅದ್ರಲ್ಲಿ ಒಳಗೆ ಇರುತ್ತಾನೆ ಏನಿರುತ್ತಾನೆ ಚೇತನ ಜೀವ ಇರುತ್ತಾನೆ ಇದು ಮಜಾ ಚಂದ ಅದು ಹೋಗಿಂದ ಕಸದಕ್ಕಿಂತಲೂ ಕಲಿತ ಕಸ ನಮ್ಮ ಹೊಲ್ಲಾಗ ಚೆಲ್ಲಪ್ಪ ಗೊಬ್ಬರ ಹಾಕ್ಕೊಂಡ್ತಿ ಹಣ ನಮ್ಮ ಹೊಲ್ಲಾಗ ಇವತ್ತು ಯಾರೋ ಅಂದಾರೆ ಅದೇ ಹಣ ಕೊಟ್ಟಿರ್ತೀವಿ ನಾವು ಒಂದು ಟ್ರ್ಯಾಕ್ಟರ್ನೋ ಅವಾಗ ಟ್ರ್ಯಾಕ್ಟರ್ ತೊಗೊಂಡು ಹೋಗ್ತಿದ್ರು ಎತ್ತಿನ ಗಾಡಿ ತೊಗೊಂಡು ಹೋಗ್ತಿದ್ರು ಈಗ ಜೀಪ್ ಆಗ್ಯಾವ ಕಾರ್ ಅನ್ಕೊಳ್ಳೋದು ನೀವೆಲ್ಲ ಊರಾಗ ಇದ್ದವ್ರದೀವಿ ಕಾರ್ ಅನ್ಕೊಳ್ಳೋದು ಅಕಸ್ಮಾತ್ ಚಪ್ಪಲ 1000-2000 ರೂಪಾಯಿ ಕೊಟ್ಟು ತಗೊಂಡಿವಿ ಇಲ್ಲೇ ಬಿಟ್ಟು ಹೆಣದಲ್ಲಿ ಹೋದೇವಂದ್ರ ಯಾರಿಗೆ ಕಳು ಮಾಡಿ ತಿಳ್ಕೊಂಡು ಹೋಗಿ ಮಕ್ಕಳಿಗೆ ಮನೆಗೆ ಹೋಗಿ ಯಾವ ಅಲ್ಲಿ ಹೆಣ ನೋಡಿ ಕೊಡ್ತಾರ ದುಡ್ಡು ಹೋಗ್ತೀವಿ ಅಂದ್ರೆ ಏನಂತಾರೆ ಚಪ್ಪಲ್ ಅದೇ ಹೆಣಕ್ಕೆ ಹೋಗಿದ್ದು ಹೆಣ ನಾವು ಇಲ್ಲಿ ಪುರಾಣ ಹೇಳಕ್ ಬಂದಲ್ಲ ಪುರಾಣ ಕೇಳ್ಬಿಡ್ತೀವಿ ಯಾರನ್ನ ಇಟ್ಕೊಂಡು ಇಟ್ಕೊಳ್ತಾರೆ ಹೆಣ ಇಟ್ಕೊಂಡ ಚಪ್ಪಲ್ಗಿಂತ ಕನಿಷ್ಠ ಈ ಶರೀರ ಎಲ್ಲಿವರೆಗೆ ಇದು ಶರೀರಕ್ಕೆ ಮರ್ಯಾದದ ಆ ಒಳಗಿರ್ತಕ್ಕಂಥ ಜೀವಾತ್ಮ ಇರುವವರೆಗೆ ಒಂದ್ಸಲ ಏನಾಗಿತ್ತು ಯಾಕಂದ್ರೆ ನಮ್ಮ ಕಡೆ ಸತ್ತಿದ್ರು ಅವ್ರು ಒಂಬಾದ ಜೀವ ಅಂತ ಇದ್ದಾಗ ಸುತ್ತಕೊಂಡು ಸತ್ತಾಗ ಸುತ್ತ ಹಿಂಗೆ ಚಸ್ಮಾ ಹಾಕಿ ಗಿಸಿ ಅಂದ್ರೆ ಹಿಂಗೆ ತಿರುಗಿ ನಾವು ಇಬ್ಬರು ಹೆಚ್ಚಿಸಿ ಮುಕ್ತಿಂದ ನಿಂಗೆ ಹಾಕಿಟ್ಟಿದ್ರು ಯಾವ ಒಂದು ಬಾಡಿಗೆ ನಿಂಗಕಾಯಿ ತಂದು ಕೊಳ್ಳಾಗ ಹಾಕಿ ಹಿಂಗೆ ಕೂಸಿರ್ತಾರೆ ಹಿಂಗೆ ಕಡೆಸಿ ಕೊಟ್ಟಿರ್ತಾರೆ ಹಿಂಗೆ ಕೂತಿರ್ತಾರೆ ಮತ್ತೆ ಈ ಕಳೆ ಮಾಡೋಕ್ಕಾಗಲ್ಲ ಅದಕ್ಕೆ ಮಾಡ್ತೀವಿ ಚಟ್ಟಿ ಹೇಗೆ ನಮ್ಮ ಕಡೆ ಬರ್ತಾರೆ ಯಾಕೆ ಹೇಳ್ತಾರೆ ಗೊತ್ತಿಲ್ಲ ನೀವು ಕುಂಚಿದ್ರು ಗಾಡಿಗಿಂದ ಮಾಡಿಸ್ತಾರೆ ಮಾಡಿ ಕಿಟಕಿ ಮಾಡಿ ಒಳಗಿತ್ತು ಅದು ಶೇಂಗಾ ಕಾಳು ತರಕಾರಿ ಕಾಳು ಬಿಟ್ಟಿದ್ದು ತುಂಬ ಸುತ್ತು ಗಾಡಿಗೆ ಕುಂಚಿದ್ರು ಕೊಡ್ತಿರ್ತಾರೆ ಮಚ್ಚಕ ಒಂದು ಮಗಳು ಹೆಂಡತಿ ಸಸ್ತೆರು ಕೂತು ಹತ್ತಿದ್ರು ಹೆಂಗೆ ನೀ ಹೋದ ಮೇಲೆ ನಾ ಹಿಂಗೆ ಹೆಂಗೆ ನಾ ಹೆಂಗೆ ಬದುಕು ಮಾಡಿದ್ವಿ ನಾನು ಗುರುವೇ ನಿಮ್ಮ ಜೊತೆ ಬರ್ತೀನಿ ಕರ್ಕೊಂಡು ಹೋಗು ಈಕಿ ಮಗಳು ಯಪ್ಪ ನಾ ಹೆಂಗೆ ಮಾಡ್ತೀನಿ ಈಕಿ ಹೇಳ್ತಿದ್ಲು ನಾನು ಬರ್ತೀನಿ ಅಂತ ಹೆಂಡ್ತಿ ಹೇಳ್ತಿದ್ಲು ಹೆಂಡ್ತಿ ಬಂದಾಗ ಯಾರು ಸತ್ತ ಸಾಮನೆ ಚಂದನೆ ಊಟ ಗೀಟ ಹಾಕಬೇಕು ಅಂದ್ರೆ ದುಡ್ಡು ತಂದು ಹಾಕ್ಬೇಕಂತ ಮಜಾ ಹಾಕೊಂಡು ಹಾಕೋದು ನೋಡು ಒಂದು ತಿಂಗಳು 2 ತಿಂಗಳು ಊಟ ಮಾಡೋದು ಮಕ್ಕಳದು ಮಾಡಿ ನೋಡೋದು ಯಾರು ಜೀವ ಮಾಡ್ತಾರ ಏನು ಬಂದದ ಯಾರಿಗೆ ಓಡಾಡ್ತಾರೆ ಒಂದು 6 ತಿಂಗಳು ಊಟ ಮಾಡೋದು ಸುಮ್ಮನೆ ಮಕ್ಕಳದು ಸುಮ್ಮನೆ ಮಕ್ಕಳಿಗೆ ಮಕ್ಕಳಿಗೆ ಪೈದ ಬರ್ತಾನೆ ಯಾರು ಹೇಳ್ತು ನಮಗೆ ಮಾತ್ರ ಕೊಡ್ಕೊಡ್ತಾವ ಮತ್ತೆ ಹೊರಗೆ ಕೊಡ್ತಿಲ್ಲ ನಮ್ಮ ಸಿಟಿಗೆ ಏನು ದಿವಸ ಹೇಳ್ತಿದ್ರಲ್ಲ ಹಾಗಾಗಿ ಮಕ್ಕಳು ಹೇಳ್ತಿದ್ರು ಹೇಳ್ತಿದ್ರು ಎಲ್ಲ ಬರೆದಿತ್ತು ರೇಷ್ಮೆ ರುಂಬಾಲು ಸುತ್ತಿದ್ರು ಆ ಮಾವಿನ್ಯಾಗ ಇಲಿ ಮುಂದಿತ್ತು ಇಲಿ ಬಂದು ಆ ರುಂಬಾಲ ಈ ಜಗ್ಗು ಆ ರುಂಬಾಲ ಈಗ ಮಾಡ್ಕೊಳ್ತಾರ ಆಕೆ ಹೇಳ್ತಿ ಹಿಂದೆ ನೋಡೋದು ಬದುಕ ಮಾಡ್ಕೊ ಹಿಂಗೆ ನೋಡೋದು ಮಗಳು ನೋಡಿದ್ದಿಲ್ಲ ಅವು ಇದು ಹಿಂದಿಂದ ಇಲ್ಲಿ ಮಾಡಿದಾಗ ಮತ್ತೊಂದು ದೊಡ್ಡ ಇಲ್ಲಿ ಮಾಡಿ ಬೇಸಿ ಬೇಸೆ ಜಗ್ಬಿಟ್ಟು ರುಂಬಾಲ ಹಿಂದೆ ಹಿಂದಕ್ಕೆ ಕೈಕೊಂಡಿಲ್ಲ ನನಗೆ ಹಿಂಗೆ ಮಾಡ್ತು ಹೇಗೆ ಮಗಳು ಏನೋ ಎದ್ದು ಕಾಕು ಹೇಳಿ ಮುಂದೆ ಕುತ್ತಾರೆ ಹೆಡಕ್ಕೆ ಬಾಗಿಸಿ ಕುದ್ರೆ ಕಾಗೆ ಚಿಕ್ಕು ಇವರು ಬೆನ್ನೆ ಕೊಡ್ತಾರೆ ಮಗಳು ಪಟ್ಟೆ ನೋಡೋದು ಹೆಂಗಿರು ಪಟ್ಟೆ ನೋಡೋದು ರುಂಬಾಲ್ತಾರೆ ಇಲಿ ಜಗ್ಗದ ಕಸಕರಿ ಜಗ ಹಿಂಗೆ ಮಾಡ್ಯಾರ ಎದ್ದು ಬರ್ತಾರೆ ಮುಂದೆ ಕುತ್ತಾರೆ ಹೆಂಡಿಗೆ ಕಾಯಿಸಿ ಕಾಕಿಟ್ಟು ಒಂದೇ ಹೊರಗೆ ಹಿಂಗೆ ಈ ಒಂದು ಶರೀರದ ಧರ್ಮದ ಒಬ್ಬ ಮಹಾರಾಜರ ಸತ್ತಾನಂದ್ರು ಕೂಡ ಆ ಶರೀರಕ್ಕೆ ಮರ್ಯಾದಿಲ್ಲ ಕಿಮ್ಮತ್ತಿಲ್ಲ ಅದಕ್ಕೆ ಇದು ಸಿರಿತನ ತೋಳ್ತನ ಅನ್ನೋದು ಎಲ್ಲಿವರೆಗೆ ಪುಣ್ಯ ಇರ್ತದೋ ಅಲ್ಲಿವರೆಗೆ ಮಾತ್ರ
ಈ ಸಿರಿತನ ಬರುತನ ಇರ್ತವೆ. ನಾನು ಶ್ರೀಮಂತ ಅನ್ನೋದನ್ನು ಬಿಟ್ಟು ನಾನು ಮನುಷ್ಯ, ನಾವೆಲ್ಲರೂ ಮನುಷ್ಯ ಅನ್ನುವಂಥ ಮನೋಭಾವದಿಂದ ಜೀವನವನ್ನು ಮಾಡಬೇಕು ಅನ್ನುವಂಥ ವಿಚಾರವನ್ನು ಹೇಳ್ತಾ ಬಂದಿರುವಂಥದ್ದು. ಅದಕ್ಕೆ ನಾವು ನೀವೆಲ್ಲರೂ ಮನುಷ್ಯರಾಗಿ ಒಳ್ಳೆಯ ಮಾರ್ಗದಲ್ಲಿ ನಡಿಬೇಕು ಅನ್ನುವಂಥ ವಿಚಾರವನ್ನು ತಿಳಿಸಿ ಇವತ್ತು ಪುರಾಣ ಕಲಬುರಗಿ ಶರಣಬಸವೇಶ್ವರರ ಪುರಾಣ. ಅವರ ತಂದೆ ತಾಯಿಗಳು ಅಗರ್ಭ ಶ್ರೀಮಂತರು. ಒಕ್ಕಲುತನ ಮೂಲ ಉದ್ಯೋಗ, ಒಕ್ಕಲುತನದಿಂದ ಜೀವನವನ್ನು ಮಾಡುವಂತಹ ಒಂದು ಕಾಯಕ ವೃತ್ತಿ. ಕೋಟಿ ವಿದ್ಯೆಗಿಂತಲೂ ಮೇಟಿ ವಿದ್ಯೆ. ಯಾಕೆ ಈ ಮಾತು ಹೇಳೋದಂದರೆ, ನಾವು ಎಷ್ಟೇ ಶ್ರೀಮಂತರಿದ್ದರೂ ಕೂಡ, ನಾವು ಎಷ್ಟೇ ರೊಕ್ಕ ಗಳಿಸಿದ್ರು ಕೂಡ ರೊಕ್ಕ ತಿನ್ನಕ್ಕೆ ಆಗೋದಿಲ್ಲ. ನಾವು ರೈತ ದುಡಿದಿರುವಂಥ, ಬೆವರು ಸುರಿಸಿ ದುಡಿದಿರುವಂಥ ಆ ಜೋಳ ಕಾಳವನ್ನೇ ತಿನ್ನುವಂಥ, ತಿಂದು ಬದುಕುವಂಥ ಈ ಒಂದು ಶರೀರ ಇರೋದರಿಂದ ಆ ಕಾಳನ್ನು ಬೆಳೀತಕ್ಕಂಥ ಪುಣ್ಯಾತ್ಮ ಇಲ್ಲಿ ರೈತನಾಗಿರೋದರಿಂದ ಇಲ್ಲಿ ಆ ಶರಣಬಸವೇಶ್ವರರ ತಂದೆ ತಾಯಿಗಳು ಮೂಲ ಉದ್ಯೋಗ ಒಕ್ಕಲುತನ ಅರಳಗುಂದಿ. ಈ ಅರಳಗುಂದಿಗೆ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಅರಳಗುಂದಿ ಎನ್ನುವಂಥ ಒಂದು ಸುಂದರವಾಗಿರ್ತಕ್ಕಂಥದ್ದು. ಸುಮಾರು 300 ವರ್ಷಗಳ ಹಿಂದಿನ ಒಂದು ಕಥೆ ಇದು. ಈ 300 ವರ್ಷಗಳ ಹಿಂದೆ ಎಲ್ಲರೂ ಒಕ್ಕಲುತನವೇ ಆಧಾರವಾಗಿಟ್ಟುಕೊಂಡು ಜೀವನವನ್ನು ಮಾಡುವಂಥದ್ದು. ಈಗಿನ ಹಾಗೆ ಅವಾಗ ದುಡಿದಂಥ ಕೂಲಿ ಆಳುಗಳಿಗೆ ಕೂಲಿಗೆ ರೊಕ್ಕ ಇರಲಿಲ್ಲ. ಜೋಳ ಕಾಳವನ್ನೇ ಕೊಡಬೇಕು, ಚಿಜ್ಜಿನೇ ಕೊಡಬೇಕು. ಚಂತನ ದುಡಿದು ಒಂದ್ಸಲಿ ಜೋಳ ಮನೆಗೆ ತೊಗೊಂಡು ಹೋಗಿ ಕಲ್ಲು ಒಳಗೆ ಬೀಸಿ ಊಟ ಮಾಡಬೇಕು. ಒಬ್ಬ ಗಂಡ ಮಗು, ಒಬ್ಬ ಮನುಷ್ಯ ಒಬ್ಬನ ಹತ್ರ ಕೂಲಿಗೆ ಹೋದರೆ ಮುಂಜಾನೆಯಿಂದ ಸಂಜೆವರೆಗೆ ದುಡಿದ್ರೆ ಒಂದು ಸಲ ಜೋಳ ಕೊಡ್ತಿದ್ರು. ಇವತ್ತು ಒಬ್ಬ ಮನುಷ್ಯ ಮುಂಜಾನೆ ದುಡಿಲಕ್ಕೆ ಹೋಗಿ ಸಂಜೆ ಬಂದು ರೇಟ್ ಕೊಡ್ತಾರೆ 10 ಸಲ. ಅವಾಗ ಇಡೀ ಮನೆಯಾಗಿನ ಮಂದಿ ದುಡಿದ್ರು ಹೊಟ್ಟೆ ತುಂಬುತ್ತಿದ್ದಿಲ್ಲ. ಈಗ ಮನೆಯೊಳಗೆ ಒಬ್ಬನ ದುಡಿದ್ರೆ 10 ಮಂದಿ ಹೊಟ್ಟೆ ತುಂಬ. ಅಂಥ ಪರಿಸ್ಥಿತಿ ಅವಾಗಿತ್ತು. ಇಂಥ ಪರಿಸ್ಥಿತಿ ಅವಾಗ ಇದ್ರೂ ಮೋಸ ಇಲ್ಲ, ವಂಚನೆ ಇಲ್ಲ, ಒಳ್ಳೆ ಧರ್ಮಿಗಳಾಗಿ ಜೀವನವನ್ನು ಮಾಡುವಂಥ ಕಾಲ ಇತ್ತು. ಹೀಗೆ ಇರಬೇಕಾದರೆ ಆ ಸುಂದರವಾಗಿರ್ತಕ್ಕಂಥ ಕೈಲಾಸಮಯವಾಗಿರ್ತಕ್ಕಂಥ ಪರಮಾತ್ಮನ ತಾಣವೆನಿಸಿಕೊಂಡಿರ್ತಕ್ಕಂಥ ಭೀಮಾ ನದಿಯ ದಡದಲ್ಲಿ, ದೂರದಿಂದ ದಡದಲ್ಲಿರುವಂಥ ಆ ಒಂದು ಅರಳ ಗುಂಡಿಗೆಯಲ್ಲಿ ಆದಯ್ಯ ಮತ್ತು ಮರಿಯಮ್ಮ ಅನ್ನುವಂಥ ಈರುವರು ದಂಪತಿಗಳು ಬಹು ಭಕ್ತಿಯಿಂದ ಜೀವನವನ್ನು ಮಾಡುವರು. ಮೂಲ ಉದ್ಯೋಗ ಒಕ್ಕಲುತನ, ವೀರಶೈವ ಧರ್ಮ ಅವರ ಜಾತಿ, ಲಿಂಗಾಯತ ಜಾತಿ, ಲಿಂಗಾಯತ ಧರ್ಮ. ಲಿಂಗಾಯತ ಅನ್ನೋದು ಇದು ಜಾತಿ ಅಲ್ಲ, ಇದು ಧರ್ಮ ಅಲ್ಲ, ಸನಾತನ. ಯಾರು ಮರಳೊಳಗ ಲಿಂಗವನ್ನು ಕಟ್ಟಿಕೊಂಡು ಅವರ ಆತ್ಮನನ್ನ ಆರಾಧಿಸ್ತಾರೋ ಅವರೆಲ್ಲರೂ ಲಿಂಗಾಯತ. ಲಿಂಗಾಯತ ಧರ್ಮ ಶ್ರೇಷ್ಠವಾದ ಧರ್ಮ. ಲಿಂಗಾಯತ ಧರ್ಮ ಲಿಂಗವನ್ನ ಗಂಡು ಮಕ್ಕಳೇ ಕಟ್ಕೋಬೇಕು, ಹೆಣ್ಮಕ್ಳು ಕಟ್ಕೋಬಾರ್ದು ಅನ್ನುವಂಥ ಭೇದ ಭಾವನೆ ಇಲ್ಲ. ಇನ್ನೊಂದು ಧರ್ಮದಲ್ಲಿ ಗಂಡು ಮಕ್ಕಳಿಗೆ ಮಾತ್ರ ಧರ್ಮದ ಪ್ರಕಾರ ನಡೆಯುವಂಥದ್ದು, ಹೆಣ್ಮಕ್ಕಳಿಗೆ ನೇಮವೇ ಇಲ್ಲ. ಬ್ರಾಹ್ಮಣ ಸಮಾಜದಲ್ಲಿ ಬ್ರಾಹ್ಮಣರು ಮಾತ್ರ ಜನಿವಾರ ಹಾಕಬೇಕು. ಲಗ್ನ ಆಗುತ್ತಾ ಪೂರ್ವದಲ್ಲಿ 3 ಎಳೆ, ಲಗ್ನ ಆಗಿಲ್ಲ ಹೆಂಡತಿ 3 ಎಳೆ ಕೂಡಿ ಗಂಡಸರೇ 6 ಎಳೆ. ಹೀಗೆ ಒಂದೊಂದು ಧರ್ಮದಲ್ಲಿ ಒಂದೊಂದು ನಿಯಮ ಇದ್ದರೆ ಇಲ್ಲಿ ವೀರಶೈವ ಲಿಂಗಾಯತ ಧರ್ಮದಲ್ಲಿ ಭೇದ ಭಾವ ಹೆಣ್ಣು ಗಂಡು ಅನ್ನುವಂಥದ್ದು ತಾರತಮ್ಯ ಇಲ್ಲ. ಮನೆ ಮುಡಿ ಬಂದರೆ ಹೆಣ್ಣು ಅಮ್ಮವರೆಯ, ಗಡ್ಡ ಮೀಸೆ ಬಂದರೆ ಗಂಡು. ಆ ಹೆಣ್ಣಿನೊಳಗ ಗಂಡಿನೊಳಗ ಹುದುಗಿರುವಂತ ಆತ್ಮ ಜ್ಯೋತಿ, ಆ ಪರಮ ಜ್ಯೋತಿ ಹೆಣ್ಣು ಅಲ್ಲ ಗಂಡು ಅಲ್ಲ. ಅದಕ್ಕೆ ಗಡ್ಡನೂ ಇಲ್ಲ, ಮೀಸನೂ ಇಲ್ಲ, ಮೊಲೆ ಮುಡಿನೂ ಇಲ್ಲ.
ಅದು ಹೇಗದ ಸ್ವಯಂ ಸಿದ್ಧವಾಗಿರ್ತಕ್ಕಂಥ ಪ್ರಕಾಶಿಸುವಂತ ಅರಿಯುವಂತ ಜ್ಯೋತಿಯಾಗಿರೋದ್ರಿಂದ ಅದು ಚೇತನವಾಗಿರುವಂಥದ್ದು, ಯಾವಾಗಿರುವಂಥದ್ದು, ಎಲ್ಲವನ್ನ ಅರಿಯುವಂಥದ್ದು. ಆ ಸ್ವರೂಪವೇ ನಿಮ್ಮ ಸ್ವರೂಪ ಅನ್ನುವಂತಹ ವಿಚಾರವನ್ನ ಬಸವಣ್ಣನವರು ಹೇಳಿರುವುದರಿಂದ ಈ ಲಿಂಗಾಯತ ಧರ್ಮ ಸನಾತನ ಧರ್ಮವಾಗಿರುವುದರಿಂದ ಇದು ಜಾತಿಯಲ್ಲ, ಇದು ಧರ್ಮವಲ್ಲ, ಭಗವಂತನನ್ನ ಆರಾಧಿಸಬೇಕು ಅನ್ನುವಂಥ ಇಚ್ಛೆಯಿಂದ ಎಲ್ಲರೂ ಲಿಂಗವನ್ನ ಕೆಟ್ಟಿಕೊಂಡು ವಿಭೂತಿಯನ್ನು ಹಚ್ಚಿಕೊಂಡು ರುದ್ರಾಕ್ಷಿಯನ್ನ ಕೊರಳಲ್ಲಿ ಹಾಕಿಕೊಂಡು ಈ ಧರ್ಮವನ್ನ ಸ್ವೀಕಾರ ಮಾಡಿದ್ರೆ ಅವರೆಲ್ಲರೂ ಲಿಂಗಾಯತರು ಅನ್ನುವಂಥ ವಿಚಾರವನ್ನ ಹೀಗೆ ಆ ಕಲಬುರಗಿ ಜಿಲ್ಲೆ ಆಗಿನ ಸಮಯದಲ್ಲಿ ನಿಜಾಮರ ಮಹಾರಾಜರ ಆಳ್ವಿಕೆಯಲ್ಲಿ ಒಳಪಟ್ಟಿರುವಂಥದ್ದು. ಮುಸಲ್ಮಾನ ರಾಜನಾಗಿರುವಂತಹ ನಿಜಾಮ ಶಾಹಿ ಆ ಪ್ರದೇಶವನ್ನ ಆಳುವಂತಹ ಒಂದು ಪರಿಸ್ಥಿತಿ, ಅದಕ್ಕೆ ಸಗರ ನಾಡು ಅಂತೂ ಕರೀತಾರೆ. ಆ ಸಗರ ನಾಡಿನಲ್ಲಿ ಆ ನಿಜಾಮನ ಆಳ್ವಿಕೆಯಲ್ಲಿ ಅಲ್ಲಿ ಮಹಾ ಲಿಂಗವಂತರು, ಧರ್ಮವಂತರು, ಮಹಾ ದಯಾಳುಗಳು, ದಾನ ಶೂರರು ಮತ್ತು ಶ್ರೀಮಂತರು, ಹೀಗೆ ಆದಯ್ಯನವರು ಮತ್ತು ಬಡಿಯಮ್ಮ ಜೀವನವನ್ನ ಮಾಡುವಂತಹ ಒಂದು ಸಂದರ್ಭ. ಎಷ್ಟೇ ಶ್ರೀಮಂತರಿದ್ರು ಕೂಡ, ಎಷ್ಟೇ ಅಧಿಕಾರ ಅಂತಸ್ತು ಇದ್ರು ಕೂಡ ಮಕ್ಕಳು ಇಲ್ಲ ಅಂತಂದ್ರೆ ಆ ಮನೆಗೆ ಬೆಳಕವೇ ಇಲ್ಲ. ಮಕ್ಕಳು ಇದ್ದಿಲ್ಲ ಅಂದ್ರೆ ಆ ತಾಯಿಗೆ ಆನಂದವೇ ಆಗೋದು. ಹೆಣ್ಣಿನ ಜೀವಕ್ಕೆ ಒಂದು ಉದರದಿಂದ ಮಗು ಹುಟ್ಟಿದಾಗಲೇ ಆ ಜನ್ಮ ಸಾರ್ಥಕ ಅನ್ನುವಂಥ ಮನೋಭಾವ. ಯಾವ ತಾಯಿ ಮಗುವನ್ನ ಹೆರೆದಿಲ್ಲೋ ಆ ಮಗುವಿಗೆ, ಆ ತಾಯಿಗೆ, ಆ ಹೆಣ್ಣಿಗೆ ಊರ್ನಾಗಿರ್ತಕ್ಕಂಥ ಜನರು ನಿಂದೆಯನ್ನು ಮಾತಾಡುವಂತ. ಈಕೆ ಬಂಜೆ ಇದ್ದಾವೆ, ಈ ಬಂಜೆಯ ಕೈಯಲ್ಲಿ ನಮ್ಮ ಮಗುವನ್ನ ಕೊಡಬೇಡ್ರಿ, ಆ ನಮ್ಮ ಮಗುವಿಗೆ ಈಕೆ ಏನಾದರೂ ಮಾಡ್ತಾಳೆ, ನಮ್ಮ ಮಗುವಿಗೆ ಕಷ್ಟವನ್ನು ಕೊಡ್ತಾಳೆ, ಆಕೆ ಸರಿ ಇಲ್ಲ ಅನ್ನುವಂತಹ ವಿಚಾರದಿಂದ ಮಕ್ಕಳನ್ನ ಯಾರು ಹಿಡಿದಿಲ್ಲ ಅವರಿಗೆ ಇಷ್ಟು ಚಿತ್ರ ಹಿಂಸೆಯನ್ನು ಕೊಡುವಂತ. ಅದೇ ಪ್ರಸಂಗ ಇಲ್ಲಿ ಆದಯ್ಯನವರ ಹೆಂಡತಿ ಮಡಿಯಮ್ಮ ಎಷ್ಟೇ ಭಕ್ತಿವಂತರು, ಧರ್ಮನಿಷ್ಠರು, ದಾನವಂತರು ಇದ್ರೂ ಕೂಡ ಪರಮಾತ್ಮನ ಅನುಗ್ರಹ ಅವರಿಗೆ ಆಗಿರಲಿಲ್ಲ, ಮಕ್ಕಳಾಗಿರಲಿಲ್ಲ. ಶಾಸ್ತ್ರ ಹೇಳ್ತಾರೆ ಮಕ್ಕಳಾಗದವರಿಗೆ ಮೋಕ್ಷವೇ ಇಲ್ಲ. ಮಕ್ಕಳು ಅಂತಂದ್ರೆ ನಮ್ಮ ಉದರದಿಂದ ಮಕ್ಕಳು ಅಲ್ಲ, ಗುರುವಿಗೆ ನಾವು ಮಕ್ಕಳಾಗ್ಲಿಕ್ಕಂದ್ರೂ ಮೋಕ್ಷ ಇಲ್ಲ. ಗುರುವಿಗೆ ಮಕ್ಕಳಾಗಬೇಕು, ಗುರುವಿನಿಂದ ಉಪದೇಶ ಕೊಡಬೇಕು ಅಂದಾಗ ಆ ಒಂದು ಶರೀರಕ್ಕ ಆ ಮನುಷ್ಯನಿಗೆ ಮೋಕ್ಷವೇ, ನಮ್ಮ ಉದರದಿಂದ ಅಲ್ಲ. ಇದು ಗೊತ್ತಿಲ್ಲದ ಜನರು ಈ ಹೆಣ್ಣಿಗೆ ಮುಕ್ತಿ ಆದ್ರೆ ಹೇಗೆ ಸಿಗ್ತದೆ, ಈ ಹೆಣ್ಣಿಗೆ ಹೇಗೆ ಭಗವಂತ ಚಲೋ ಮಾಡ್ತಾನೆ, ಉದರದಿಂದ ಬಂದು ಹೆಣ್ಣಾಗಲಿ ಗಂಡಾಗಲಿ ಹುಟ್ಟೇ ಇಲ್ಲ ಅನ್ನುವಂತ ನೋವನ್ನ ತಾಯಿಗೆ ಕೊಡ್ತಾ ಇದ್ರು ಆ ಊರಾಗಿ. ಅದನ್ನು ಒಂದು ಗಂಟೆಗೆ ಹೇಳ್ತಿಲ್ಲ ರೇ ಭಗವಂತ ನಾವು ಎಷ್ಟೇ ಒಳ್ಳೆಯತನ ಮಾಡಿದ್ರು ಕೂಡ, ದಾನ ಧರ್ಮಾದಿಗಳನ್ನು ಮಾಡಿದ್ರು ಕೂಡ ಯಾಕೆ ಭಗವಂತ ನಮಗೆ ಮೇಲೆ ಕರುಣೆಯನ್ನ ತೋರಿಸಿಲ್ಲ, ನಮಗೆ ಒಂದು ಸಂತಾನವನ್ನ ಕೊಡ್ತಾ ಇಲ್ಲ, ಹೇಗೆ ಪ್ರಭು ಅಂತೇಳಿ ಆದಯ್ಯನವರನ್ನ ಕುರಿತು ಹೆಂಡತಿಯಾಗಿರ್ತಕ್ಕಂಥ ಮಡಿಯಮ್ಮ ನಿತ್ಯ ಕೇಳಿ ಮನೆಯಲ್ಲಿ ಕಣ್ಣೀರವನ್ನು ಹಾಕುವಂತಹ ಪ್ರಸಂಗ. ಹೀಗೆ ಕಣ್ಣೀರು ಹಾಕುವಂತಹ ಪ್ರಸಂಗದಲ್ಲಿ ಆದಯ್ಯನವರು ಗಂಡನಾಗಿರ್ತಕ್ಕಂಥವನು ಏನು ಮಾಡಬೇಕು, ಅವನು ಕುಂತು ಕಣ್ಣೀರಕ್ಕೆ ಹೆಂಡತಿಯನ್ನ ಸಮಾಧಾನ ಮಾಡ್ತಾರೆ. ಏ ರುಚಿ, ನಮ್ಮ ಉದರದಿಂದ ಮಕ್ಕಳಾಗದಿದ್ದರೆ ಏನು, ನಾವು ಈ ಸಮಾಜದಲ್ಲಿ ಶ್ರೀಮಂತ ಮನೆತನದಲ್ಲಿ ಹುಟ್ಟಿರುವಂತವರು, ಈ ಸಮಾಜದಲ್ಲಿರುವಂತಹ ಎಲ್ಲ ಮಕ್ಕಳು ನಮ್ಮ ಮಕ್ಕಳೆಂದು ತಿಳಿದುಕೊಂಡಿರುವಂತವರು, ನಮ್ಮ ಹೊಟ್ಟೆಯಿಂದ ಹುಟ್ಟಿಲ್ಲ ಅಂದ್ರೆ ಏನಾಯ್ತು, ಸಮಾಜದಲ್ಲಿರುವಂತಹ ಎಲ್ಲ ಮಕ್ಕಳು ನಮ್ಮ ಮಕ್ಕಳೆಂದು ಅವರಿಗೆ ಪಾಲನೆ ಪೋಷಣೆಯನ್ನು ಮಾಡಿ ಜೀವನವನ್ನು ಮಾಡಿದರೆ ಆಯ್ತಲ್ಲ. ಯಾಕೆ ದುಃಖವನ್ನು ಪಡ್ತಾ ಇದೆಯಾ, ಯಾಕೆ ನೋವನ್ನು ಪಡ್ತಾ ಇದೆಯಾ, ಆ ಮಕ್ಕಳ ಕೊಡುವಂತ ಭಾಗ್ಯ, ಮಕ್ಕಳು ನಮ್ಮಿಂದ ಹುಟ್ಟುತ್ತವೆ ಅನ್ನುವಂತ
ಸಂಕಲ್ಪ ಭಗವಂತಂದು ಆಗಿದ್ರೆ ನಮಗೆ ಕೊಟ್ಟೇ ತೀರ್ತಾನೆ, ಚಿಂತೆಯನ್ನು ಮಾಡಬೇಡ ಅನ್ನುವಂಥ ವಿಚಾರದಿಂದ ಗಂಡನಾಗಿರ್ತಕ್ಕಂಥ ಆದಯ್ಯನವರು ಹೆಂಡತಿ ಮನೆಗೆ ದಿನಾಲು ಬುದ್ಧಿ ಮಾತನ್ನ ಹೇಳುವಂತ. ಎಷ್ಟೇ ಬುದ್ಧಿ ಮಾತನ್ನು ಹೇಳಲು ಕೂಡ ಸಮಾಜದಲ್ಲಿ ಹೊರಗೆ ಬರಬೇಕಾದ್ರೆ ನೀವೇ ಅಜ್ಞಾನ ಜನ ಬಾಳುತ್ತ ಆಗಿನ ಕಾಲದಲ್ಲಿ. ಹೀಗೆ ಆ ಸಮಾಜದಲ್ಲಿ ನಾವು ಯಾವ್ದಾದ್ರೂ ಮುಖ ತೋರಿಸಬೇಕು, ಯಾರಾದ್ರೂ ಸಮಾಜದಲ್ಲಿ ನಾನು ಬದುಕು ಮಾಡಬೇಕು, ಎಲ್ಲಾದ್ರೂ ಯಾವುದೇ ಪದವಿ ಮುಂಚೆಗೆ ಹೋದರೆ ಸಮಾಜದಲ್ಲಿ ನನ್ನನ್ನು ಮುಂದಕ್ಕೆ ಕರೆಯೋದಿಲ್ಲ. ಈಕೆ ಬಂಜೆ ಇದ್ದಾಳೆ, ಈಕೆಯನ್ನ ಮುಂದೆ ಕರಿಬೇಡ್ರಿ ಅಂತಿದ್ರು. ಮುಂಜಾನೆ ಎದ್ದು ನನ್ನ ಮುಖ ಯಾರು ನೋಡೋದಿಲ್ಲ. ಪತಿರಾಯ, ಏಕೆ ಭಗವಂತ ನಮ್ಮ ಮೇಲೆ ಇಷ್ಟೊಂದು ಕೋಪಿಷ್ಠನಾಗಿದ್ದಾನೆ, ಯಾಕೆ ನಮಗೆ ಅನುಗ್ರಹ ಮಾಡಿಲ್ಲ ಅನ್ನುವಂತ ಚಿಂತೆ ತಾಯಿ ಆರಯ್ಯನವರ ತಮ್ಮ ತಳೋದರ, ತಾಯಿ ಸಂಗಮ, ತಳೋದರನ ಹೆಂಡತಿ ಸಂಗಮ, ಮಡಿಯಮ್ಮ, ಇವರಿಬ್ಬರು ನೆಗೆಣಿಯರು, ತಳೋದರ ಆರಯ್ಯನವರು ಅಣ್ಣ. ತುಂಬಿದ ಸಂಸಾರ, ಆರೆತ್ತಿನ ಒಕ್ಕಲು ತನ ಮನೆಯೊಳಗೆ, ನೂರಾರು ಚೀಲ ಜೋಳ ಕಾಳ ಚೆಚ್ಚಿ ಬರೆಯುತ್ತ ಮರೆತ. ಎಷ್ಟೇ ಅಪರಾತ್ರಿಯಲ್ಲಿ ಎಷ್ಟೇ ಜನ ಬಂದರೂ ಕೂಡ ಊಟವನ್ನ ಮಾಡಿ ತೃಪ್ತಿಯನ್ನು ಪಡಿಸುವಂತ ದೊಡ್ಡ ಮನೆತನ. ಯಾರೇ ಭಿಕ್ಷುಕರು ಆ ಊರಿಗೆ ಬಂದರೆ ಆ ಮನೆಯನ್ನ ತೋರಿಸುವಂಥದ್ದು. ಆದಯ್ಯನವರ ಮನೆಗೆ ಹೋಗಿ ನೀವು ಪ್ರಸಾದವನ್ನು ಸ್ವೀಕಾರ. ಇಂಥ ಮನೆತನ ಇದ್ರೂ ಕೂಡ ಮಕ್ಕಳ ಭಾಗ್ಯ ಅವರಿಗಾಗಿ ಈ ಚಿಂತೆಯಲ್ಲಿ ಕೊಡುವಂತಹ ಪ್ರಸಂಗ. ಹೀಗಿರಬೇಕಾದರೆ ಭಗವಂತ ಅವರಿಗೆ ಒಂದಿನ ಕನಸಿನಲ್ಲಿ ಕೊಡುತ್ತಾರೆ. ಪರಮಾತ್ಮ ಆತನಿಗೆ ನಮ್ಮ ಹಾಗೆ ಯಾವ ಅವಯವಗಳು ಇಲ್ಲದೆ ಇರುವುದರಿಂದ ಆ ಭಗವಂತನೇ ಜಂಗಮ ರೂಪಿಯಾಗಿ ಸಾಕ್ಷಾತ್ ಭರ್ಗೋ ನರಾಕೃತಿ ಅಂತ ಹೇಳಿ ಭಗವಂತನೇ ನರನಾಗಿ ಭೂಮಿಗೆ ಜಂಗಮ ರೂಪಿಯಾಗಿ ಬಂದಿರುವಂತದ್ದು ಅಂತ ಹೇಳುವುದು. ಜಂಗಮ ರೂಪಿಯಾಗಿ ಯಾರೇ ಕನಸಿನಲ್ಲಿ ಬಂದು ಹೇಳ್ತಾ ಇದ್ದಾನೆ, ಮನೆಯ ಮತ್ತು ಆದಾಯವರಿಗೆ ಯಾರು ಜಗತ್ತನ್ನೇ ರಕ್ಷಣೆ ಮಾಡುತ್ತಾ ಆ ಪರಮಾತ್ಮ ಮಡಿಯನ್ನ ಮತ್ತು ಆದಾಯನವರ ಕನಸಿನಲ್ಲಿ ಬಂದು ಹೇಳುವಂತಹ ಆದಾಯನವರೇ ಮಡಿಯನ್ನ ತಾಯಿ, ನಿಮ್ಮ ಭಕ್ತಿಗೆ ನಾನು ಮೆಚ್ಚಿದ್ದೇನೆ. ಮಕ್ಕಳಿಲ್ಲ ಅನ್ನುವಂತಹ ಚಿಂತೆಯನ್ನು ನೀವು ಮಾಡಬಹುದು. ಯಾವುದೇ ಒಬ್ಬ ಸತ್ಪುರುಷನಿಗೆ ಭಗವಂತ ಪರೀಕ್ಷೆ ಮಾಡುವುದು ಹೆಚ್ಚು. ಸಮಾಜದಲ್ಲಿ ಯಾರು ಸತ್ಪುರುಷರಿರ್ತಾರೋ, ಸಮಾಜದಲ್ಲಿ ಯಾರು ಒಳ್ಳೆಯವರಿರ್ತಾರೋ ಅವರಿಗೆ ಕಾಡಾಟ ಹೆಚ್ಚಿರ್ತದೆ. ಯಾಕಂದ್ರೆ ಅದು ನಮಗೆ ಕಾಡ್ತದೆ ಅಂತ ತಿಳ್ಕೋಬಾರ್ದು. ಇದು ಭಗವಂತನ ಪರೀಕ್ಷೆ ಅಂತ. ಬಂಗಾರ ಎಲ್ಲ ಬಂಗಾರ ಮೇಲೆ ಶುದ್ಧವಾದ ಮಣ್ಣು, ಶುದ್ಧವಾದ ಮಣ್ಣಿಗೆ ನಾವು ಎಷ್ಟು ಮೋಸುತ್ತೀವಿ. ಅದರೊಳಗೆ ಮಣ್ಣಿನಿಂದೇ ಬಂಗಾರ ಆಗಿದೆ, ಮಣ್ಣಿನಿಂದೇ ಹಿಟ್ಟಾಗಿದೆ, ಮಣ್ಣಿನಿಂದೇ ಕಬ್ಬಣ ಆಗಿದೆ. ಇದೆಲ್ಲ ಮಣ್ಣಿಂದೇ ಆಗಿರ್ಬೋದು. ಈ ಶರೀರ ಕೂಡ ಮಣ್ಣಿಂದೇ ಆಗಿರುವಂಥದ್ದು. ಪಂಚಮಹಾಭೂತ ತಥಾಬ್ರಹ್ಮಾಂಡ ತಥಾಪೀಠ ಹೊರಗೆ ಮುಂದೆ ಒಳಗೆ 6ನೇ ವಸ್ತು ಜಗತ್ತಿನಲ್ಲಿ ಬಿಡು ಶಾಸ್ತ್ರ ನಮಗೆ ಹೋಗ್ತದೆ. ಗಾಡಿ ಪುರಾಣ ಪುರಾಣ ಇಲ್ಲಿ ಏನಾಗ್ತದೆ, ಆ ಭಗವಂತ ಕನಸಿನಲ್ಲಿ ಬಂದು ಹೇಳ್ತಾನೆ, ಅಪ್ಪ ಆದಾಯನವರೇ ಒಳ್ಳೆಯವರಿಗೆ ಕಾಡುವುದು ಹೆಚ್ಚದ. ಯಾಕಂದ್ರೆ ಅವರು ನಾನು ಕೊಡುವಂತ ಈ ಒಂದು ತ್ರಾಸಿಗೆ ಬಗ್ಗೆ ಏನಾದರೂ ಬಾಯಿಂದ ತಪ್ಪನ್ನು ಮಾಡ್ತಾನೆ ಏನೋ ಅನ್ನುವಂಥದ್ದು ವಿಚಾರ ಮಾಡುವಂಥವಾಗಿ ನಮ್ಮ ಮೇಲೆ ಬರುವಂಥ ತ್ರಾಸನ್ನು ಕೊಡ್ತಾರೆ. ಬಂಗಾರ ಶುದ್ಧವಾಗಿ ನೆನೆಯಾಗಿದ್ದರೆ ಬೆಲೆ ಇಲ್ಲ. ಅದೇ ಬಂಗಾರ ತಾಯಿಯಿಂದ ಕೊಳ್ಳೋದು ಬೋರ್ಮಾಳ, ಇನ್ನೊಂದು ಏನೋ ಚೈನ ಆಗಬೇಕಾಗಿತ್ತು ಅಂದ್ರೆ ಸುಮ್ಮನೆ ಮನೆ 20 ಲೀಟರ್ ಆಗ್ತದೆ.
ಅದು ಮೊದಲು ಬೆಂಕಿಯಾಗಿ ಹಾಕಿ ಸುಡಬೇಕು. ಅದಕ್ಕೆ ಜೀವ ಅನ್ನೋದಿತ್ತಂದ್ರೆ ನಾ ಶುದ್ಧವಾಗಿರುವಂತ ಒಂದು ಬಂಗಾರ ನಾನು ನನಗೆ ಯಾಕೆ ಸುಡ್ತಿ ಅಂದ್ರೆ ಅದು ಆಭರಣ ಆಗ್ತದೆ. ತಾಯಂದಿರು ಕೊರಳೊಳಗೆ ಬರ್ತದೆ. ತಾಯಂದಿರು ಕೊರಳೊಳಗೆ ಬರಬೇಕಾದ್ರೆ ಗಟ್ಟಿಯಾದ ಬಂಗಾರ ಮೊದಲು ಬೆಂಕಿಯೊಳಗೆ ಸುಡಬೇಕು, ಸುತ್ತಿಗೆಯಿಂದ ಹೊಡೆಸ್ಕೋಬೇಕು. ನಮ್ಮ ಸುತ್ತಿಗೆಯಿಂದ ತಲೆಗೆ ಹೊಡೆದು ನಾವು ಹಾಗ ಅದಕ್ಕೆ ಜೀವ ಅನ್ನೋದಿದ್ರೆ ಎಷ್ಟು ಆಗ್ತದೆ. ಮತ್ತೆ ಅದೊಂದು ಪಡೆ ತಿಳ್ಕೊಳ್ಬೇಕು, ಚೈನಾ ಆಗಬೇಕಾದ್ರೆ ಹಾಕಿ ಜಗತ್ತು ಅಂದಾಗ ಅದು ಆಭರಣ ಆಗ್ತದೆ. ಇನ್ನೊಬ್ಬರು ಕೊರಳೊಳಗಾಗಿ ಅದು ಪೂಜೆಯನ್ನು ಕೊಡಬೇಕಾದ್ರೆ, ಅದು ಬೆಲೆ ಬಾಳಬೇಕಾದ್ರೆ, ಅದಕ್ಕೆ ಮರ್ಯಾದೆ ಬರಬೇಕಾದ್ರೆ ಹೆಂಗೆ ಶುದ್ಧವಾದ ಬಂಗಾರ ಬೆಂಕಿಯನ್ನು ಸುಡಬೇಕು, ಸುತ್ತಿಗೆ ಪೆಟ್ಟನ್ನು ತಿರಬೇಕು. ಒಂದು ಕಲ್ಲಿಗೆ ಸುತ್ತಿಗೆ ಏಟ ಬಿದ್ದಾಗಲೇ ಮೂರ್ತಿ ಆಗೋದು. ನನಗೆ ಯಾಕಪ್ಪ ಹುಡುಕಿ ಅಂತ ಕೇಳಿದ್ರೆ ಮೂರ್ತಿ ಆಗ್ತದೆ. ಮೂರ್ತಿ ಆಗೋದಿಲ್ಲ, ಪೂಜೆ ಬರೋದಿಲ್ಲ. ಯಾವುದು ಸುತ್ತಿಗೆ ಏಟು ತಿಂದಿಲ್ಲ ಅದು ಹಾಗಾಗಿರ್ತದೆ. ಯಾವ ಸುತ್ತಿಗೆ ಏಟು ತಿನ್ನೋದು ಅದು ದೇವರಾಗಿದೆ. ದೇವರಾಗಬೇಕು ಅನ್ನುವಂತಹ ವಿಚಾರದಿಂದ ಭಗವಂತ ನಮಗೆ ಕಷ್ಟ ಕೊಡ್ತಿರ್ತಾನೆ. ಇದು ಕಷ್ಟ ಬಂದೈತೆ ಎಂದು ತಿಳ್ಕೊಳ್ಳೋಕೆ ಹೋಗೋದು. ಇದು ದೇವರ ಪರೀಕ್ಷೆದ, ನನ್ನನ್ನು ದೇವರನ್ನ ಮಾಡಲಿಕ್ಕೆ ಹೊರಟಿರುವಂತಹ ಪರೀಕ್ಷೆದ. ನಾನು ಇವತ್ತು ದೇವರಾಗ್ತೇನೆ ಅನ್ನುವಂಥ ಭಾವದಲ್ಲಿ ಇರಬೇಕಿಲ್ಲ. ನನಗೆ ತ್ರಾಸ ಬಂದೈತಿ ಅಂತ ತಿಳ್ಕೊಳ್ಳೋದು. ಕಷ್ಟ ಸುಖ ಎರಡರೊಳಗೆ ಒಂದು ಏನದಲ್ಲಿ ಜಗತ್ತಲ್ಲಿ ಒಂದು ಸುಖ ಅದ, ಒಂದು ಕಷ್ಟ, ಎರಡದಾಗ ಒಂದು ಎರಡು ಜೋಡಿನೇ ಇರ್ಬೋದು. ಬಹಳ ಸುಖ ಇಲ್ಲ ಬಹಳ ಕಷ್ಟ. ಕಷ್ಟನೇ ಇರ್ತದೆ, ಸುಖನೇ ಇರ್ತದೆ, ಎರಡನೇ ಬಂದಿರ್ತದೆ. ಇದು ಮನುಷ್ಯನಿಗೆ ಇರ್ತದೆ. ಮತ್ತೆ ಕಲ್ಲಿಗೆ ಗಿಡಕ್ಕೆ ಬರುತ್ತೆ, ಬರಬೇಕಾಗಿರುವಂಥದ್ದು ಬಂದ ಬರಲಿರುವ ದುಃಖವನ್ನು ಪರಿಹರಿಸಲು ಬೇರೆ ಉಪಾಯ ಅದಕ್ಕೆ ಇಲ್ಲವೇ ಇಲ್ಲ. ಹಾಗೇನಾದ್ರೂ ಉಪಾಯ ಇತ್ತಂದ್ರ ನಳ, ನೀಲ, ರಾಮ, ಲಕ್ಷ್ಮಣ, ಕೌರವರು, ಪಾಂಡವರು, ರಾವಣ ಇವರೇನು ಅಜ್ಞಾನಿಗಳೇ. ಯಾಕಪ್ಪ ಬಂದಿರುವಂತಹ ಕಷ್ಟನ್ನ ಸರಿಪಡಿಸಬೇಕಾಗಿತ್ತು. ರಾಮ ಯಾಕೆ 14 ವರ್ಷ ವನವಾಸಕ್ಕೆ ಹೋದ? ಬ್ರಹ್ಮಜ್ಞಾನಿಯಾಗಿರ್ತಕ್ಕಂಥ ರಾವಣ ಯಾಕೆ ತಾಯಿ ಮಾತಾಶ್ರೀಯಾಗಿರ್ತಕ್ಕಂತಹ ಸೀತಾಮಾತೆಯನ್ನ ಹೊತ್ತೊಯ್ದು 7 ಕೋಟಿ ಆಯುಷ್ಯನ್ನು ಹೊಂದಿರುವಂತವನು 6 ಕೋಟಿ ಆಯುಷ್ಯವನ್ನು ಯಾಕೆ ಪಡೆಯಬೇಕು? ಸಾಕ್ಷಾತ್ ಕೃಷ್ಣ ಭಗವಂತನಾಗಿರುವುದರಿಂದ ಆತನಿಗೆ ಮಲ್ಲ ಯಾಕೆ ಬಂತು? ದೂರ ಮಾಡ್ಕೋಬೇಕಾಗಿತ್ತು, ಇಲ್ಲಿವರೆಗೆ ಇರಬೇಕಾಗಿತ್ತು. ಬರಬೇಕಾಗಿರುವಂಥ ಕಷ್ಟ ಪರಿಹರಿಸಲು ಉಪಾಯ ಇಲ್ಲ. ಅದಕ್ಕೇನೇನು ಉಪಾಯ? ಅನುಭವಿಸಲೇಬೇಕು. ಉಷ್ಣದೇವ ಮಾಡೋದು ಮುಂದಾಗೇ ನಮಗೆ ಒಳಗಿರ್ತಕ್ಕಂಥ ಅನ್ನ ನೀಡುವುದು. ಊಟ ಮಾಡದೆ ಹಾಗಿದ್ರೆ ಹಂಗಾಗಿ ಒಳ್ಳೆಯವರಿಗೆ ಕಷ್ಟ ಬರುವಂಥದ್ದು ನಾವು ತಪ್ಪು ತಿಳ್ಕೋಬಾರ್ದು ಅನ್ನುವಂಥ ವಿಚಾರ ಈ ದಾಸೋಹದಲ್ಲಿ ಇದೆ. ಅದಕ್ಕೆ ಇಲ್ಲಿ ಆದಾಯದವರು ಹೆಂಡತಿಯನ್ನು ಕುರಿತು ಹೇಳಿದ್ದ, ನೀವು ಚಿಂತೆ ಮಾಡಬೇಡ ಅನ್ನುವಂಥ ವಿಚಾರದಾಗ ಊಟವನ್ನು ಮಾಡಿದರು. ನಮ್ಮ ಸ್ವಣಿಯಲ್ಲಿ ಮಲಗಿರುವಂತಹ ಸಂದರ್ಭದೊಳಗೆ ಕನಸು ಬಿತ್ತು. ಭಗವಂತ ಬಂದ, ನಮಗೂ ಕನಸು ಬಿತ್ತವ್ರು ಹೇಳಿಬಿಟ್ಟು ದೇವು ಬಂದಿತ್ತು, ನಾಳೆ ಬರ್ತಿತ್ತು, ಎದಿ ಮೇಲೆ ಕೂತಿತ್ತು. ಯವ್ವ ನೋಡಬಾರ್ದು. ಕತ್ತು ಇತ್ತು, ನಾವು ಇತ್ತು, ಕಾವು ಇತ್ತು. ದವ್ ಇರ್ತಾವ್ರಿ, ದವ್ ಇರ್ತಾವ್ರಿ, ಅದಾವ್ರಿ. ದೇವ್ ಇರ್ತಾವ ಬೇಡ್ತಾವ, ನಾವಂತೂ ನೋಡಿಲ್ಲ. ಇದ್ರೊಳಗೆ ದೇವ್ ಇಲ್ಲ. ದೇವ್ ಹೇಳು, ನಾ ಸಾಕ್ತೀವಿ. ದೇವ್ ಎಲ್ಲಿ ಯಾವಾಗ ಆಗ್ತವ ಏನೋ ಹೇಳ ಪರೀಕ್ಷೆ. ಇದು ತಲೆ, ಇದು ಮೂಗ, ಇದು ಕಣ್ಣ, ಇದು ಬಾಯಿ, ಇದು ಕೈ ಎಲ್ಲ ಮಣ್ಣಾಗಿ ಹೊರತು ಹೋಗ್ತದ. ಇಲ್ಲ ಬೆಂಕಿಯಾಗಿ ಸುಟ್ಟು ಹೋಗ್ತದ. ದೇವ್ ಆಗೋದು ಏನದ? ಒಳಗೆ ಉಸಿರು ಗಾಳಿ ಹೋಗ್ತದ. ದೇವ್ ಆಗೋದು ಏನದ? ಭೂತ. ಭೂತ ಅಂದ್ರೆ ಪಂಚಮಹಾಭೂತ. ಭೂಮಿ ಒಂದು ಭೂತ. ಭೂಮಿಗೆ ಆಶ್ರಯ ಕೊಟ್ಟಿದ್ದು ನೀರು, 2ನೇ ಭೂತ. ನೀರಿಗೆ ಆಶ್ರಯ ಕೊಟ್ಟಿದ್ದು ಬೆಂಕಿ, 2ನೇ ಭೂತ. ನೀರಿಗೆ ಆಶ್ರಯ ಕೊಟ್ಟಿದ್ದು ಗಾಳಿ, ಗಾಳಿಗೆ ಆಶ್ರಯ ಕೊಟ್ಟಿದ್ದು ಬಲಿ. ಪ್ರತಾಪಿದಾಗ ದೇವರು ಇಲ್ಲವೇ ಸಣ್ಣವರಿದ್ದಾಗ ಅಂಜಿಕೆ ಹಾಕ್ಯಾರ. ಮೂಲ್ಯಾಗ ಏನು ಹುಳ ಕಡದಾವು ಹೂ ಸಾಕಿರ್ತದ,
ಅಲ್ಲಿ ದೆವ್ವದ ಹೋಗಬೇಡ ಅಂತ ಹೇಳಿದ್ರು. ಕೂಸು ದೆವ್ವ ಅಂತ ತಿಳ್ಕೊಂಡ್ಬಿಟ್ಟೈತೆ. ನಮ್ಮ ಅಪ್ಪ ಹೇಳ್ಯಾರ ದೆವ್ವದ ಹೋಗ್ಬಾರ್ದು. ಹಂಗೆ ನಾವು ಸಣ್ಣದಾಗ ಹೇಳ್ಯಾರ ಇನ್ನೂ ದೆವ್ವ ನಂಬಿಟ್ಟು ಹೋಗೇ ಇಲ್ಲ. ದೊಡ್ಡವರಾದ್ರು ಅಲ್ಲೇ ಬಂದು ದೆವ್ವ ನಾವೇ ದೆವ್ವ ಇದ್ದಾಗಿದ್ವಿ. ನಾವು ಇನ್ನೊಂದು ಇರಲಿ. ಹಂಗೆ ಇಲ್ಲಿ ಆ ಮಡಿಯಮ್ಮ ಆಲಯದವರಿಗೆ ಕನಸು ಬಿದ್ದಿತ್ತು. ಭಗವಂತನಂದ ಜಗಮದಾರಿಯಾಗಿ ಬಂದು, ಆದಯ್ಯನವರೇ ನಿಮ್ಮ ಭಕ್ತಿಗೆ ನಾನು ಮೆಚ್ಚಿದ್ದೆ, ತಾಯಿ ಮಡಿಯಮ್ಮ ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೆ. ಆದರೆ ನಿನ್ನ ಗರ್ಭದಿಂದ ಸಂತಾನ ಪ್ರಾಪ್ತಿ ನನಗಾಗೋದಿಲ್ಲ. ನಿನ್ನ ಮಕ್ಕಳ ಕೊರಗು ಹೋಗ್ಬೇಕಂದ್ರೆ ನಿನ್ನ ತಂಗಿ ನಾಗಮ್ಮ, ನಿನ್ನ ಮೈದುನರ ಹೆಂಡತಿ, ತಳವಾದರ ಹೆಂಡತಿ ನಾಗಮ್ಮನ ಉದರದಿಂದ ಹುಟ್ಟಿದ ಮಗು ನಿನ್ನ ಮಗು. ಅವನೇ ಶರಣಬಸವೇಶ್ವರ. ಆ ಶರಣಬಸವೇಶ್ವರನೇ ನಿನ್ನ ಮನೆತನ, ನಿಮ್ಮನ್ನ ಜಗತ್ತನ್ನು ಬೆಳಗುವಂತ ಕೀರ್ತಿಶಾಲಿ ಮಗು ಆಗಿರುತ್ತಾನೆ. ಚಿಂತೆಯನ್ನು ಮಾಡ ಅನ್ನುವಂತ ಮತ್ತೊಮ್ಮೆ ಹೇಳಿದ ವಿಚಾರವನ್ನು ಹೇಳಿದಾಗ, ಅಂದ್ರೆ ಯಾಕಪ್ಪ ನನ್ನ ಗರ್ಭದಿಂದ ಮಗುವಿಲ್ಲ, ಯಾಕೆ ನನಗೆ ಸಂತಾನವಿಲ್ಲ? ತಾಯಿ, ಹಿಂದಿನ ಜನ್ಮದಲ್ಲಿ ಅಜ್ಞಾನಮಯವಾಗಿರುವಂತಹ ಜನ್ಮದಲ್ಲಿ ಎಷ್ಟೋ ಸಣ್ಣ ಮಗುವಿಗೆ ನೀನು ಜೀವಹತ್ಯೆಯನ್ನು ಮಾಡಿದೀಯ, ಪ್ರಾಣ ಹತ್ಯೆಯನ್ನು ಮಾಡಿದೀಯ, ಕೊಲ್ಲಿದೀಯ. ಅದಕ್ಕಾಗಿ ಈ ಜನ್ಮದಲ್ಲಿ ನಿನ್ನ ಗರ್ಭದಿಂದ ಮಗು ಇಲ್ಲ. ನಿನ್ನ ಮಕ್ಕಳ ಮೋಹ, ನಿನ್ನ ವ್ಯಕ್ತಿಗೆ ಮೆಚ್ಚಿ, ಈ ಜನ್ಮದಲ್ಲಿ ಮಾಡಿರುವಂತಹ ಪುಣ್ಯದ ಮೆಚ್ಚಿ ನಾನು ಏನು ಮಾಡ್ತಾ ಇದ್ದೇನೆ, ನಿನ್ನ ಮಗುವೇ ಅನ್ನುವಂತ ರೀತಿಯಿಂದ ನಿನ್ನ ತಂಗಿ ಸಂಗಮನವರಿಂದ ಹುಟ್ಟಿಕೊಳ್ಳುವಂತ ಮಗುವೇ ನಿನ್ನ ಮಗು. ಅಲ್ಲಿ ಸಂಗಮನಿಗೆ ಕನಸು ಬಿದ್ದಿರುವಂತದ್ದು. ಸಂಗಮನಿಗೆ ಭಗವಂತ ಹೇಳ್ತಾ ಇದ್ದಾನೆ, ತಾಯಿ ಸಂಗಮ, ನಿನ್ನ ಗರ್ಭದಿಂದ ಮಗು ಜನಿಸ್ತಾ ಇದೆ. ಆ ಮೊದಲಿಗೆ ಜನಿಸುವಂತ ಮಗು ಅದು ನಿನ್ನ ಮಗು ಅಲ್ಲ, ನಿನ್ನ ಅಕ್ಕ, ನಿನ್ನ ಭಾವ ಆದಯ್ಯ ಮಗು, ಮಳೆಯಮ್ಮರ ಮಗು. ಆ ಮಗು ಅವರಿಗೇ ಕೊಡಬೇಕು. ಮುಂದೆ 1 ವರ್ಷ ತುಂಬುವುದರೊಳಗಾಗಿ ಮತ್ತೆ ಒಂದು ಗಂಡು ಮಗು ಆಗ್ತದೆ, ಅದು ನಿನ್ನ ಹೇಳಿ ಪರಮಾತ್ಮ ಇಬ್ಬರಿಗೂ ಕನಸಿನಲ್ಲಿ ಹೇಳಿರ್ತಾರೆ. ಕನಸಿನಲ್ಲಿ ಎಚ್ಚರ ಆಗ್ತದೆ. ಎಷ್ಟು ಹಿಟ್ಟು ಹೊರಗೆ ಎಷ್ಟಾಗ ಇನ್ನ ಬೆಳ್ಳಿ ಚಿಕ್ಕಿ ಗಣೇಶನ ಬೇಡತ್ತಿರ್ತದ ಚಿಕ್ಕಿ 4ಕ್ಕಿಂತ ಮೊದಲು ಹುಟ್ಟಿದ್ರು. ಆ ಚಿಕ್ಕಿ ಹುಟ್ಟಿನಕ್ಕಿಂತ ಪೂರ್ವ ನಿಮಗೆ ಆನ್ಸರ್ ಆಯ್ತು. ನಚ್ಚತ್ತು ಒಂದು ಹಿಕ್ಕಪಟ್ಟು ಗಂಡಿಗೆ ಬಸ್ತಾರಲ್ಲಿ ಈಗ ನಾವು ಹೇಳ್ತೀನಿ, ಇವೆಲ್ಲ ಚಲೋ ವ್ಯಕ್ತಿ ಭಕ್ತಿ ಬಂದು ನಿಮ್ಮ ಮನೆಗೆ ಗಂಡ ಹೆಣ್ಣು ಮಾಡಬೇಕು, ಹೆಣ್ಣಿಗೆ ಗಂಡನೇ ಉಂಟಾಗಲಿ, ಹುಟ್ಟಾಗಲಿ, ಹುಚ್ಚಾಗಲಿ, ಹುಡುಕಾಗಲಿ. ನಮ್ಮ ಹಣೆ ಬರಕ್ಕೆ ಬಂದಿದ್ದು ಪಾಲಿಗೆ ಬಂದಿದ್ದೇ ಪಂಚಾಮೃತ ಅನ್ನುವ ರೀತಿಯಿಂದ ನಾವು ಜೀವನವನ್ನು ಮಾಡಿದ್ರೆ ಈ ಸಮಾಜದಲ್ಲಿ ಕೀರ್ತಿವಂತರಾಗ್ತೀವಿ. ಇವ ಕುಂಟಿದ್ದಾನೆ, ಇವ ಕುಂಟಿದ್ದಾನೆ, ಇವ ಸುಮಾರಿದ್ದಾನೆ, ಹಂಗವನ ಹಿಂಗವನ ಕರಗವನ ತಗೊಂಡು ನಮ್ಮ ಮನಸ್ಸು ಇನ್ನೊಬ್ಬರಿಗೆ ಕೊಟ್ಟು ಹೋಗ್ತಂದ್ರೆ ಈ ಒಂದು ಜನ್ಮದಲ್ಲಿ ಬಂದಿಂದ ಸುಮಾರು ಅನಿಸಿಕೊಂಡೇವನು ಮತ್ತು ಚಲೋ ಅನಿಸ್ಕೊಳ್ಳೋಕೆ ಜನ್ಮದಲ್ಲಿ ಈ ಹೆಣ್ಣನ್ನು ಚಲೋ ಅನಿಸ್ಕೋಬೇಕಾದ್ರೆ ಒಮ್ಮೆ ಸುಮಾರು ಅನಿಸಿಕೊಂಡು ಶೀಲ ಕಲಿಸಿಕೊಂಡು ಸಮಾಜದಲ್ಲಿ ಮತ್ತು ನಿಂತು ಮತ್ತೆ ಈಗ ಚಲೋ ಅನಿಸ್ಕೋಬೇಕಾದ್ರೆ ಇನ್ನೊಂದು ಜನ್ಮದಲ್ಲಿ ಎಂದೂ ತಪ್ಪು ದಾರಿಯನ್ನು ಹೆಣ್ಣೊಂದನೇ ಮನೆ, ಹೆಣ್ಣಿನಿಂದನೇ ಸಿರಿ, ಹೆಣ್ಣೇ ಮನೆಯ ಭೂಷಣ. ಹೆಣ್ಣಲ್ಲ, ಹೆಣ್ಣು ಮಾಯಲ್ಲ, ಸಾಕ್ಷಾತ್ ಆ ಪಾರ್ವತಿ ಸ್ವರೂಪಗಳು ಅನ್ನುವಂಥ ವಿಚಾರವನ್ನ ಅಕ್ಕ ಮಹಾದೇವಿ. ಅದಕ್ಕಂತ ಹೆಣ್ಣು ಮತ್ತು ನೀತಿ ಇರಬಾರ್ದು, ಇನ್ನೊಬ್ಬರಿಗೆ ಮನಸ್ಸು ಕೊಡಬಾರ್ದು, ತಾಯಿಯಾಗೇ ಇರಬೇಕು. ಯಾಕಂದ್ರೆ ಜಗತ್ತಿನ ಹೆಣ್ಣಿನ ಗಂಡು ಹೊಸವಾಗಿ ತಂದಿದ್ದು. ಸಮಾನ ಮಾಡ್ರಿ, ಎಲ್ಲರಿಗೂ ಮಾತ್ರ ಅಲ್ಲವೇ ಟೈಮ್ ಹಿಡಿಯತ್ರಿ ಸರ್. ಹಾ, ಅದಕ್ಕೆ
ನಾಳಿನ ದಿವಸ ಆ ಕನಸಿನಲ್ಲಿ ಬಂದಿರುವಂಥ ಕನಸಿನಲ್ಲಿ ಹೇಳಿರುವಂಥ ವಿಚಾರವನ್ನು ಗಂಡಂದಿರಾಗಿರ್ತಕ್ಕಂಥ ಆ ಆದಾಯದವರಿಗೆ ಮಡಿಯಮ್ಮ ಯಾವ ರೀತಿ ಹೇಳ್ತಾರೆ, ಯಾವ ರೀತಿ ಅವರಿಗೆ ಪ್ರಾಪ್ತಿ ಆಗ್ತದೆ, ಮಕ್ಕಳ ಹಡಿದಲ್ಲೂ ಕೂಡ ತಾಯಿ ಮಡಿಯಮ್ಮ ಹೇಗೆ ಮಗುವಿಗೆ ಜಾಬ್ ಮಾಡ್ತಾಳೆ ಅನ್ನುವಂಥ ವಿಚಾರಗಳನ್ನು ನಾಳೆ ದಿವಸ ಬರುವಂಥದ್ದು. ತೊಟ್ಟಿಲು ಕಾರ್ಯಕ್ರಮ ಹೋದ ವರ್ಷ ಮಾಡಿದ್ದೀವಿ, 10 ವರ್ಷ ಮಾಡಿದ್ದೀವಿ. ಎಷ್ಟು ವರ್ಷ ಆಯ್ತು ಪುರಾಣ ಹಚ್ಚಕತ್ತು? ಪುರಾಣ ಹಚ್ಚಕತ್ತೆ ಎಷ್ಟು ವರ್ಷ? 3ನೇ ವರ್ಷ. ಅದೆಲ್ಲ ತೊಟ್ಟಿಲು ಕಾರ್ಯಕ್ರಮ ಹೆಂಗೆ ಮಾಡಬೇಕು ಅನ್ನೋದೆಲ್ಲ ಅನುಭವ ತಾಯಿಯಲ್ಲಿ ಐತೆ. ಅದಕ್ಕೆ ಹಬ್ಬ ಆಗಲಿ ತೊಟ್ಟಿಲು ಕಾರ್ಯಕ್ರಮ ಮಾಡಬೇಕು. ಆ ತೊಟ್ಟಿಲು ಕಾರ್ಯಕ್ರಮ ಮಾಡಬೇಕಾದ್ರೆ ಒಂದು ಹೊಸ ತೊಟ್ಟಿಲ ತರಬೇಕು. ಕಮಿಟಿಯವರಿಗೆ ಹೇಳುವಂಥದ್ದು, ಯಾರು ಈ ತೊಟ್ಟಿಲ ಸೇವೆಯಲ್ಲಿ ಭಾಗಿಯಾಗ್ತಾರೋ ಹಣೆ ಬರಕ್ಕೆ ಅನುಸಾರವಾಗಿ ಲಗ್ನ ಆಗಿ 2 ವರ್ಷ 3 ವರ್ಷ 4 ವರ್ಷ 5 ವರ್ಷ ಆಗಿರ್ತದೆ. ಯಾವ ತಾಯಿಯಲ್ಲಿ ನಿಮ್ಮ ಮಕ್ಕಳಾಗಿಲ್ಲ, ಆ ತಾಯಿಯಂದಿರು ಈ ಒಂದು ಶರಣ ಬಸವೇಶ್ವರರ